Hello students, this is your teacher Manju Patil sir. The lesson is data handling. So data handling means what are using find the mean, median, mode. What are this mean, median, mode? Where we are using mean, median, mode while playing crickets in some statistics we use mean, median, mode. So ನಿಮ್ಗೆ ಗೊತ್ತಿರಬೇಕು ಕ್ರಿಕೆಟಲ್ಲಿ ಎವರೇಜ್ ಸ್ಕೋರ್ ಅಂತ ಕಂಡುಹಿಡಿಯುತ್ತೆ. ಎವರೇಜ್ ಅನ್ನೋದು ಇನ್ನೊಂದು ಮೀನಿಂಗ್ ಏನಂತಂದರೆ ಮೀನ್ ಅಂತ ಕರಿತೀವಿ. ಸೊ ಮೀನ್ ಆ್ಯಂಡ್ ಎವರೇಜ್ ಆರ್ ಈಕ್ವಲ್. ಓಕೆ, ಸೊ ಫೈಂಡ್ ದ ರೇಂಜ್ ಅಂತಂದ್ರೆ ಏನು? ಲೋವೆಸ್ಟ್ ವ್ಯಾಲ್ಯೂ ಆ್ಯಂಡ್ ಹೈಯೆಸ್ಟ್ ವ್ಯಾಲ್ಯೂ ಇದರಲ್ಲಿ ಮೈನಸ್ ಮಾಡಿದಾಗ ಬರೋದೇ ರೇಂಜ್. ಸಿಗಲಿಲ್ಲ. ಸೊ ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋವೆಸ್ಟ್ ವ್ಯಾಲ್ಯೂ. ಸೊ and value it means here is height. So highest height lowest height ಇಂದ ಮೈನಸ್ ಮಾಡಬೇಕು. ಅದು ಬರೋದು ವ್ಯಾಲ್ಯೂ ಏನಾಗಿರುತ್ತೆ? ರೇಂಜ್ ಆಗಿರುತ್ತೆ. ಸೊ ಅಬ್ಸರ್ವ್ ಮಾಡಿ, ಹೈಯೆಸ್ಟ್ ವ್ಯಾಲ್ಯೂ ಎಷ್ಟು? 5.3. ಸೊ ಲೋವೆಸ್ಟ್ ವ್ಯಾಲ್ಯೂ ಎಷ್ಟು? 4.2. ಸೊ 5.3ನಲ್ಲಿ 4.2 ಮೈನಸ್ ಮಾಡಿದ್ರೆ ಬರೋ ವ್ಯಾಲ್ಯೂ ಎಷ್ಟು? 1.1 ಈಸ್ ದ ರೇಂಜ್. ಸೊ ರೇಂಜ್ ಎಷ್ಟಿಲ್ಲಿ? 1.1 ಫೀಟ್. ಓಕೆ, ಸೊ ರೇಂಜ್ ಅನ್ನು ಕಂಡಿಡಿ ಅಂತ ಹೇಳಿದ್ರು. ರೇಂಜ್ ವ್ಯಾಲ್ಯೂ ಎಷ್ಟು? 1.1 ಫೀಟ್ ಬಂತು ನಮ್ಮದು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್. ಇನ್ ಸೆಕೆಂಡ್ ಕ್ವಶನ್, organize the following marks class assessment in a tabular form. ಸೊ ವಿಚ್ ನಂಬರ್ ಈಸ್ ಹೈಯೆಸ್ಟ್? ಇದನ್ನು ಅಬ್ಸರ್ವ್ ಮಾಡಿ, ಇಲ್ಲಿ ಯಾವ ನಂಬರ್ ಹೈಯೆಸ್ಟ್ ನಂಬರ್ ಇದೆ ಇದರಲ್ಲಿ? ಸೊ 9 ಈಸ್ ದ ಹೈಯೆಸ್ಟ್ ನಂಬರ್. ಸೊ ಆನ್ಸರ್ ಫಾರ್ ಫಸ್ಟ್ ಕ್ವಶನ್ ಈಸ್ 9. Okay, answer is 9. Which number is lowest? What is the lowest number? Is 1. So lowest number is 1. Range means what? Range means highest minus lowest. Highest value is 9, lowest is 1. So 9 minus 1 is 8. So third question answer is 8. Find the arithmetic mean. ಅಂದ್ರೆ arithmetic mean ಅಂದರೆ ಏನು ಮಾಡಬೇಕು? ಇಲ್ಲಿರೋ ಎಲ್ಲ ನಂಬರನ್ನು ಕೂಡಿಸಿ ಎಷ್ಟು ನಂಬರ್ಸ್ ಇದೋ ಅಷ್ಟು ನಂಬರಿಂದ ಡಿವೈಡ್ ಬೈ ಮಾಡಬೇಕು. ಇಲ್ಲಿ ಬರ್ತಿದ್ದಾರೆ ನೋಡಿ, 4 6 7 5 3 5 ಇದೇ ನಂಬರ್ಸ್ ತಾನೆ ಇಲ್ಲಿರೋದು. ಇದೇ ನಂಬರ್ಸ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಡಿವೈಡ್ ಬೈ ಎಷ್ಟು ನಂಬರ್ಸ್ ಇದ್ದಾವೆ? 20. ಸೊ ಡಿವೈಡ್ ಬೈ 20 ಮಾಡಬೇಕು. ಫಸ್ಟ್ ತಣ್ಣೀರು ಬಂದು ಆಮೇಲೆ ಬರ್ತಾವೆ. ಆ ಕಡೆ ಬಲಗಡೆ ಓಕೆ. ಸೊ ಎಲ್ಲ ನಂಬರ್ಸ್ನ ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ? 4 6 7 5 3 5 ಎಲ್ಲ ನಂಬರ್ಸ್ನ ಆ್ಯಡ್ ಮಾಡಿದಾಗ 100 ಆಯಿತು. ಡಿವೈಡ್ ಬೈ 20 ಯಾಕೆ ಅಂದರೆ ಎಷ್ಟು ನಂಬರ್ಸ್ ಇದ್ದಾವೆ ಇಲ್ಲಿ ಟೋಟಲ್ ಅಷ್ಟು ನಂಬರ್ಸ್ ಡಿವೈಡ್ ಬೈ 20 ಅಷ್ಟು ನಂಬರ್ಸನ್ನು ಡಿವೈಡ್ ಬೈ ಮಾಡಬೇಕು. ಅಂದರೆ 20 ನಂಬರ್ಸ್ ಇದ್ದರೆ ಡಿವೈಡ್ ಬೈ 20 ಮಾಡಬೇಕು. ಸಪೋಸ್ 15 ನಂಬರ್ಸ್ ಇದ್ದರೆ ಡಿವೈಡ್ ಬೈ 15 ಮಾಡ್ತಾ ಇದ್ದೀವಿ. ಓಕೆನಾ? ಸೊ 21 × 25 ದ ಆನ್ಸರ್ ಈಸ್ 5. ಸೊ ಎವರೇಜ್ ಅಥವಾ ಮೀನ್ ಅಂದರೆ ಎಷ್ಟು ಬಂತಿಲ್ಲಿ? 5 ನಮ್ಮ ಆನ್ಸರ್ ಫಾರ್ ಫೋರ್ತ್ ಕ್ವಶನ್. ಅರ್ಥ ಆಯ್ತಲ್ವ? ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್. ಫೈಂಡ್ ದ ಮೀನ್ ಆಫ್ ದ ಫಸ್ಟ್ 5 ಹೋಲ್ ನಂಬರ್ಸ್. ಫಸ್ಟ್ 5 ಹೋಲ್ ನಂಬರ್ಸ್ ಯಾವುವು? ಫಸ್ಟ್ 5 ನ್ಯಾಚುರಲ್ ನಂಬರ್ಸ್ ಅಂದಿದ್ರೆ ನಾವೇನು ತಗೋತಾ ಇದ್ವಿ? ಫಸ್ಟ್ 5 ನ್ಯಾಚುರಲ್ ನಂಬರ್ಸ್ ಅದು 1 2 3 4 5 ಇವು ನಮ್ಮ ನ್ಯಾಚುರಲ್ ನಂಬರ್ಸ್. ಬಟ್ ಹೋಲ್ ನಂಬರ್ಸ್ ಅಂದರೆ ಏನು ಬರುತ್ತೆ? 0ದಿಂದ ಸ್ಟಾರ್ಟ್ ಆಗುತ್ತೆ. 0 1 2 3 4 ಇವೆಲ್ಲ 5 ಕೂಡಿಸಿ ಡಿವೈಡ್ ಬೈ 5 ಮಾಡಬೇಕು. ಯಾಕಂದರೆ ಮೇಲೆ ಎಷ್ಟು ನಂಬರ್ಸ್ ಇರ್ತೋ ಅಷ್ಟಿಂದ ಡಿವೈಡ್ ಬೈ ಮಾಡಬೇಕು. ಸೊ ಮೀನ್ ಈಸ್ ದ ಫಸ್ಟ್ 5 ಹೋಲ್ ನಂಬರ್ಸ್. ಮೀನ್ ಆಫ್ ದ ಫಸ್ಟ್ 5 ಹೋಲ್ ನಂಬರ್ಸ್ ಇಸ್ ಸಮ್ ಆಫ್ ನಂಬರ್ಸ್. ಈ ನಂಬರ್ಸ್ ಬರೀಬೇಕು. ಡಿವೈಡ್ ಬೈ ಟೋಟಲ್ ನಂಬರ್ಸ್ 5 ನಂಬರ್ಸ್ ಇದ್ದಾವೆ. ಇವೆಲ್ಲನೂ ಕೂಡಿಸಿದ್ರೆ ಎಷ್ಟಾಗುತ್ತೆ? 1 + 2 3 3 + 3 6 6 + 4 10 10 ಡಿವೈಡ್ ಬೈ 5 ಇಸ್ 2 ಇಸ್ ದ ಮೀನ್ ಇಯರ್. ಸೊ ಇದರ ಆನ್ಸರ್ ಎಷ್ಟು? 2 ಅಂತ. ಫೋರ್ತ್ ಕ್ವಶನ್. ಕ್ರಿಕೆಟ್ ಸ್ಕೋರ್ಸ್ ಆಫ್ ದಿ ಫಾಲೋಯಿಂಗ್ ರನ್ಸ್ ಇನ್ 8 ಇನ್ನಿಂಗ್ಸ್. ಅಂದರೆ 8 ಇನ್ನಿಂಗ್ಸಲ್ಲಿ ಕ್ರಿಕೆಟ್ ಸ್ಕೋರ್ ಎಷ್ಟಾಗಿದೆ ಅಂದರೆ ಡಿವೈಡ್ ಬೈ 8 ಮಾಡಬೇಕಾಗುತ್ತೆ ಇಲ್ಲಿ. ಓಕೆ, 8 ಇದೆ. 1 2 3 4 5 6 7 8 ನಂಬರ್ಸ್ ಇದೆ. ಸೊ ಎವರೇಜ್ ಹೆಂಗೆ ಕಂಡುಹಿಡಬೇಕು ಅಥವಾ ಮೀನ್ ಸ್ಕೋರ್ ಹೆಂಗೆ ಕಂಡುಹಿಡಬೇಕು? ಕ್ರಿಕೆಟ್ನಲ್ಲಿ 8 ಮ್ಯಾಚ್ ಸ್ಕೋರನ್ನು ಕೂಡಿಸಿ ಡಿವೈಡ್ ಬೈ 8 ಮಾಡಬೇಕು. ಅವಾಗ ಎಷ್ಟು ಬಂತು? ಎಲ್ಲನೂ ಕೂಡಿಸಿದ್ರೆ ಇವೆಲ್ಲ 8 ನಂಬರ್ಸನ್ನು ಕೂಡಿಸಿದ್ರೆ 400 ಆಗುತ್ತೆ. ಡಿವೈಡ್ ಬೈ 8 ಮಾಡಿದಾಗ
ಎವರೇಜ್ ಸ್ಕೋರ್ ಎಷ್ಟಾಯಿತು 50 ಆಯಿತು. ಓಕೆನಾ. ಸೊ ಮೀನ್ ಸ್ಕೋರ್ ಇಸ್ 50. ನೆಕ್ಸ್ಟ್ ಇನ್ ಫಿಫ್ತ್ ಕ್ವಶನ್. Following table shows the points of each player scored in 4 games. A player, A ಅನ್ನೋದು ಒಬ್ಬ ಪ್ಲೇಯರ್, ಬಿ ಅನ್ನೋದು ಒಬ್ಬ ಪ್ಲೇಯರ್, ಸಿ ಅನ್ನೋದು ಪ್ಲೇಯರ್. ಸೊ ಎ ಅನ್ನೋನು ಗೇಮ್ 1ನಲ್ಲಿ 14 ಸ್ಕೋರ್ ಮಾಡಿದ್ದಾನೆ, ಗೇಮ್ 2 ಅಲ್ಲಿ 2ನೇ ಮ್ಯಾಚಲ್ಲಿ 16, 3ನೇ ಮ್ಯಾಚಲ್ಲಿ 10, 4ನೇ ಮ್ಯಾಚಲ್ಲಿ 10 ಸ್ಕೋರ್ ಮಾಡಿದ್ದಾನೆ. ಇದರಂಗೆ ಬಿ ಇದು ಸಿ ಇದು ಕೊಟ್ಟಿದ್ದಾರೆ. ಸೊ ಫೈಂಡ್ ದ ಮೀನ್ ಆಫ್ ದ ಡಿಟರ್ಮೈನ್ ಏಸ್ ಎವರೇಜ್ ನಂಬರ್ ಇನ್ ಪಾಯಿಂಟ್ ಸ್ಕೋರ್ ಪರ್ ಗೇಮ್. ಅಂದರೆ 4 ಮ್ಯಾಚ್ ಆಡಿದ ಅಂದರೆ ಡಿವೈಡ್ ಬೈ ಎಷ್ಟು ಮಾಡಬೇಕು, 4 ಮ್ಯಾಚ್ ಮಾಡಬೇಕು. ಸೊ ಮೀನ್ ಆಫ್ ಪ್ಲೇಯರ್ ಎ ಏನು ಮಾಡಬೇಕು, 4 ಮ್ಯಾಚಿನ ಸ್ಕೋರ್ನ ಕೂಡಿಸಿ ಡಿವೈಡ್ ಬೈ 4 ಮಾಡಬೇಕು. 4 ಮ್ಯಾಚ್ ಸ್ಕೋರ್ ಎಷ್ಟಾಗುತ್ತೆ, 50 ಆಗುತ್ತೆ. ಡಿವೈಡ್ ಬೈ 4 ಮಾಡಿದಾಗ ಆನ್ಸರ್ 12.5 ಬರುತ್ತೆ. ಸೊ ಹೀಗೆ ಈ ಥರ 4 1 ಜ 4, 1 ಬರುತ್ತೆ, ಈ ಕ್ಯಾರಿ 0 ತಗೊಳ್ಳಿ. 4 2 ಜ 8, 2 ಉಳಿತು, ಪಾಯಿಂಟ್ ಕೊಡ್ರಿ, 20 ಆಯಿತು. 4 5 ಜ 20, 0 0. ಸೊ ಆನ್ಸರ್ ಎಷ್ಟು ಬಂತು, 12.5 ಬಂತು. ಸೊ ಎ ಮೀನ್ ಆಫ್ ಎ ಪ್ಲೇಯರ್ ಎ ಎಷ್ಟು, 12.5 ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಟು ಫೈಂಡ್ ದ ಮೀನ್ ಆಫ್ ದ ನಂಬರ್ ಆಫ್ ಪಾಯಿಂಟ್ಸ್ ಪರ್ ಗೇಮ್ ಫಾರ್ ಸಿ. ಸಿದು ಮೀನ್ ಕಂಡುಹಿಡಬೇಕಂದ್ರೆ ವುಡ್ ಯು ಡಿವೈಡ್ ಟೋಟಲ್ ಪಾಯಿಂಟ್ಸ್ ಬೈ 3 or 4? ವೈ? ಆ್ಯಕ್ಚುಲಿ ಸಿ ಎಷ್ಟು ಮ್ಯಾಚ್ ಆಡಿದ್ದಾನೆ, 3 ಮ್ಯಾಚಸ್ ಆಡಿದ್ದಾನೆ. ಸೊ 3 ಮ್ಯಾಚಸ್ ಆಡಿದರೆ ಡಿವೈಡ್ ಬೈ 3 ಮಾಡ್ಬೇಕು ತಾನೆ, 4 ಮಾಡೋ ಹಂಗಿಲ್ಲ ಅಲ್ಲಿ. ಯಾಕಂದರೆ ಆಡಿರೋದು 3 ಮ್ಯಾಚ್ ಅಂದರೆ ಡಿವೈಡ್ ಬೈ 3 ಮಾಡಬೇಕು. ಓಕೆ. ಸೊ ಹಾಗಾದರೆ ವಿ ಶುಡ್ ಡಿವೈಡ್ ದ ಟೋಟಲ್ ಪಾಯಿಂಟ್ಸ್ ಬೈ 3 ಬಿಕಾಸ್ ಶಿ ಪ್ಲೇಡ್ ಓನ್ಲಿ 3 ಗೇಮ್ಸ್. 3 ಗೇಮ್ಸ್ ಆಡೋದಕ್ಕೆ 3 ಇಂದ ಡಿವೈಡ್ ಬೈ ಮಾಡ್ತೀವಿ. ಓಕೆ. ಸೊ ಆನ್ಸರ್ ಇಸ್ 3 ಇದೆ. ಬಿ ಪ್ಲೇಡ್ ಇನ್ ಆಲ್ ದ 4 ಗೇಮ್ಸ್. ಹೌ ಡು ಯು ಫೈಂಡ್ ದ ಮೀನ್? ಅಂದರೆ ಅಗೇನ್ 4 ಮ್ಯಾಚ್ ಆಡಿದ ಅಂದರೆ ಡಿವೈಡ್ ಬೈ 4 ಮಾಡಬೇಕು. ಸೊ ಬಿದು ಯಾವ ಸ್ಕೋರು, 0 8 6 4. ಸೊ 0 8 6 4ನ ಕೂಡಿಸಿ ಡಿವೈಡ್ ಬೈ 4 ಮಾಡಬೇಕು. ಸೊ 18/4 ಆಗುತ್ತೆ. 18/4 ಅಂದರೆ 4.5. ಸೊ 4 4 ಜ 16, 2 ಉಳಿತು, ಪಾಯಿಂಟ್ ಕೊಡಿ, 20 ಆಯಿತು. 4 5 ಜ 20. ಸೊ ಆನ್ಸರ್ ಇಸ್ 4.5. ಓಕೆನಾ. ಸೊ ನೆಕ್ಸ್ಟ್ ಫೋರ್ತ್ ಕ್ವಶನ್. ಹೂ ಇಸ್ ದ ಬೆಸ್ಟ್ ಪರ್ಫಾರ್ಮರ್? ಸೊ ಎ ಎವರೇಜ್ ಎಷ್ಟು ಬಂತು, 12.5. ಬಿ ಎವರೇಜ್ ಎಷ್ಟು ಬಂತು, 4.5. ಸಿದೊಂದು ಕಂಡಿಡ್ದಿರಲಿಲ್ಲ. ಸಿದು ಹೆಂಗೆ ಕಂಡುಹಿಡಬೇಕು, 8 11 13 ಮೂರನ್ನು ಕೂಡಿಸಿ ಡಿವೈಡ್ ಬೈ 3 ಮಾಡಬೇಕು. ಎಷ್ಟು ಬಂತು, 10.67 ಬರುತ್ತೆ. ಸೊ ಹಾಗಾದರೆ ಯಾವ್ದು ಜಾಸ್ತಿ ಇದೆ, ಎ ಜಾಸ್ತಿ ಇದೆ ತಾನೆ. ಸೊ ಎ ಇಸ್ ದ ಬೆಸ್ಟ್ ಪರ್ಫಾರ್ಮರ್ ಅಂತ ಅಂದ್ಕೋಬೇಕು. ಓಕೆ. ಯಾವ್ದು ಜಾಸ್ತಿ ಇರುತ್ತೋ ಅವ್ರನ್ನ ಬೆಸ್ಟ್ ಪರ್ಫಾರ್ಮರ್ ಅಂತ ಅಂದ್ಕೋಬೇಕು. ಸೊ ಇನ್ ಸಿಕ್ಸ್ತ್ ಕ್ವಶನ್. The marks out of obtained by a group of students in a science test 18, 5, 60, 76, 90, 85 like this. ಸೊ ಹೀಗಿದ್ದಾಗ ಹೈಯೆಸ್ಟ್ ಆ್ಯಂಡ್ ಲೋಯೆಸ್ಟ್ ಮಾರ್ಕ್ಸ್ ಅಬ್ಟೈನ್ ಬೈ ಸ್ಟೂಡೆಂಟ್ಸ್. ಹೈಯೆಸ್ಟ್ ಮಾರ್ಕ್ಸ್ ಎಷ್ಟು ಇದರಲ್ಲಿ, ಹೈಯೆಸ್ಟ್ ಮಾರ್ಕ್ಸು 95. ಸೊ ಹೈಯೆಸ್ಟ್ ಮಾರ್ಕ್ಸು 95. ಲೋವೆಸ್ಟ್ ಮಾರ್ಕ್ಸ್ ಎಷ್ಟು, 39 is 39. ಸೊ ಹೈಯೆಸ್ಟ್ ಮಾರ್ಕ್ಸು 95, ಲೋವೆಸ್ಟ್ ಮಾರ್ಕ್ಸು 39. ಸೊ ರೇಂಜ್ ಅಂದರೆ ಅವಾಗಲೇ ಹೇಳಿದೆ, ಹೈಯೆಸ್ಟ್ ಮೈನಸ್ ಲೋಯೆಸ್ಟ್, 95 ಮೈನಸ್ 39 ಎಷ್ಟು ಬರುತ್ತೆ, ಈಕ್ವಲ್ ಟು 56 ಇಸ್ ದ ರೇಂಜ್. ಇಲ್ಲಿ ಬಂದಿದ್ದಾವೆ. ಓಕೆನಾ. ಥರ್ಡ್ ಕ್ವಶನ್. ಮೀನ್ ಮಾರ್ಕ್ಸ್ ಅಬ್ಟೈನ್ಡ್ ಬೈ ಗ್ರೂಪ್. ಮೀನ್ ಮಾರ್ಕ್ಸ್ ಎಷ್ಟಾಗಿ, ಮೀನ್ ಅಂತಂದ್ರೇನು, ಎಲ್ಲ ಸ್ಕೋರ್ಸನ್ನು ಡಿವೈಡ್ ಬೈ ಕೂಡಿಸಿ ಡಿವೈಡ್ ಬೈ ಎಷ್ಟಿದೆ ನಂಬರ್ಸು, 10 ಇದ್ದಾವೆ ಟೋಟಲ್. ಸೊ ಡಿವೈಡ್ ಬೈ 10 ಮಾಡಬೇಕು. ಎಲ್ಲ ಸ್ಕೋರ್ಸನ್ನು ಕೂಡಿಸಿದ್ರೆ 730 ಆಗುತ್ತೆ. 730/10 ಅಂದರೆ 73. ಸೊ ಮೀನ್ ವ್ಯಾಲ್ಯೂ ಈಸ್ 73. ಓಕೆನಾ. ನೆಕ್ಸ್ಟ್ ಕ್ವಶನ್ is 7th question. The enrollment in a school during 6 consecutive years. 6 ಕಂಟಿನ್ಯೂ ವರ್ಷಗಳಲ್ಲಿ ಎನ್ರೋಲ್ಮೆಂಟ್ ಅಂದರೆ ಅಡ್ಮಿಷನ್ ಆಗಿರೋ ಹುಡುಗರೆಷ್ಟು, 1ನೇ ವರ್ಷದಲ್ಲಿ 1555, 2ನೇ ವರ್ಷದಲ್ಲಿ 1420 ಈ ಥರ ಅಡ್ಮಿಷನ್ ಆಗಿದೆ.
ಸೊ ಅಂದರೆ ಮೀನ್ ಕಂಡುಹಿಡಿಬೇಕು. ಸೊ ಎನ್ರೋಲ್ಮೆಂಟ್ ಫೈಂಡ್ ದ ಮೀನ್ ಅಂತ ಕೇಳಿದ್ದಾರೆ. ಮೀನ್ ಯಾವ ಥರ ಕಂಡುಹಿಡಿತೀರಾ? ಸೊ ಅಗೇನ್ 6 ವರ್ಷದ ಅಂತ ಹೇಳಿದ್ರೆ /6 ಮಾಡಿ, ಎಲ್ಲ ಸ್ಕೋರ್ನು ಕೂಡಿಸಿ, ಇವನ್ನೆಲ್ಲನೂ ಕೂಡಿಸಿ ಎಷ್ಟಿದೆ 1 2 3 4 5 6 /6 ಮಾಡಬೇಕು. ಎಲ್ಲ ಕೂಡಿಸಿದಾಗ ಎಷ್ಟಾಯಿತು? 12,348 ಕ್ಯಾನ್ಸಲ್ ಮಾಡಿದಾಗ 2058 ಆಯಿತು. ಸೊ ಮೀನ್ ಎನ್ರೋಲ್ಮೆಂಟ್ ಆಫ್ ದಿ ಸ್ಕೂಲ್ ಇಸ್ 2058. ಅದು 6 ವರ್ಷದಲ್ಲಿ ಮೀನ್ ತೆಗೆದಾಗ ಎಷ್ಟಾಗುತ್ತೆ? 2058 ಆಗುತ್ತೆ. Okay, so in 8th question, the rainfall in millimeter. So ಅಂದರೆ ಮಳೆ ಆಗಿದೆ in a city on 7 days of certain week was recorded as follows. ಅಂದರೆ ಒಂದು ವಾರದಲ್ಲಿ ಮಳೆಯಾದ ರೆಕಾರ್ಡ್ ಇದೆ. ಸೊ ಆ ರೆಕಾರ್ಡನ್ನು ನೋಡಿ ಯಾವ ಥರ ಇದೆ. ಸೊ ಮಂಡೇ ಮಳೆನೇ ಆಗಿಲ್ಲ, 0.0. ಟ್ಯೂಸ್ಡೇ 12.2 ಮಿಲಿಮೀಟರ್ ಮಳೆ ಆಗಿದೆ. ವೆನ್ಸ್ಡೇ 2.1 ಅಷ್ಟು ಮಳೆ ಆಗಿದೆ. ಥರ್ಸ್ಡೇ ಮಳೆನೇ ಆಗಿಲ್ಲ. ಸೊ ಈ ಥರ ಮಳೆ ಆಗಿದೆ. ಫೈಂಡ್ ದ ರೇಂಜ್ ಆಫ್ ದ ರೈನ್ಫಾಲ್. ಆ್ಯಂಡ್ ರೇಂಜ್ ಅಂದ್ಕೊಳ್ಳಿ ಏನು ಬರಬೇಕು ತಲೆಯಲ್ಲಿ? ಹೈಯೆಸ್ಟ್ ಮೈನಸ್ ಲೋಯೆಸ್ಟ್. ಹೈಯೆಸ್ಟ್ ಎಷ್ಟು? 12.2. ಸಾರಿ, ಹೈಯೆಸ್ಟ್ ಎಷ್ಟು? 20. highest value is highest ಎಷ್ಟು? 20.5. lowest ಎಷ್ಟು? 0.0. ಸೊ ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ? 20.5 ಇಸ್ ದ ರೇಂಜ್. ಓಕೆನಾ? 20.5 ಮಿಲಿಮೀಟರ್ ಇಸ್ ದ ರೇಂಜ್. ಸೆಕೆಂಡ್ ಕ್ವಶನ್, ಫೈಂಡ್ ದ ಮೀನ್ ಆಫ್ ದಿ ರೈನ್ಫಾಲ್ ಆಫ್ ದ ವೀಕ್. ಅಂದರೆ ಮೀನ್ ಕಂಡುಹಿಡಿಬೇಕು. ಮೀನ್ ಅಂದರೆ ಏನು ಮಾಡಬೇಕು? ಎಲ್ಲನೂ ಕೂಡಿಸಿ /7 ಮಾಡಬೇಕು. ಓಕೆನಾ? ಎಲ್ಲನೂ 0.0, 12.2, 2.1 ಎಲ್ಲನೂ ಕೂಡಿಸಿದ್ರೆ ಎಷ್ಟಾಗುತ್ತೆ? 41.3 ಆಗುತ್ತೆ. /7 ಮಾಡಿದಾಗ 5.9 ಮಿಲಿಮೀಟರ್ ಎವರೇಜ್ ಮಳೆ ಆಗಿದೆ ಅಂತ ಅರ್ಥ ಆಗುತ್ತೆ. So on how many days was rainfall less than the mean rainfall? ಎಷ್ಟು ದಿನ ಎವರೇಜ್ಗಿಂತ ಕಡಿಮೆ ಮಳೆಯಾಗಿದೆ ಅಂತಂದರೆ 5.9ಕ್ಕಿಂತ ಇದು ಕಡಿಮೆ ಇದೆ, ಇದು ಕಡಿಮೆ ಇದೆ, ಇದು ಕಡಿಮೆ ಇದೆ, ಇದು ಕಡಿಮೆ ಇದೆ, ಇದು ಕಡಿಮೆ ಇದೆ. ಸೊ ಅಂದರೆ 5 ದಿನ ಎವರೇಜ್ಗಿಂತ ಕಡಿಮೆ ಮಳೆಯಾಗಿದೆ ಅಂತ. 5 days ಮಂಡೇ, ವೆನ್ಸ್ಡೇ, ಥರ್ಸ್ಡೇ, ಸ್ಯಾಟರ್ಡೇ, ಸಂಡೇ ರೈನ್ಫಾಲ್ಸ್ ವೇರ್ ಲೆಸ್ ದೆನ್ ದ ಮೀನ್ ರೈನ್ಫಾಲ್. ಅಂದರೆ ಮೀನ್ ಎಷ್ಟಿದೆ? 5.9 ಇದೆ. ಇದಕ್ಕಿಂತ ಕಡಿಮೆ ಎಷ್ಟು ದಿನ ಮಳೆ ಆಗಿದೆ ಅಂದರೆ ಇವೆಲ್ಲ ದಿನ ಕಡಿಮೆ ಮಳೆ ಆಗಿದೆ ಅಂತ ಅರ್ಥ. ಓಕೆನಾ? ಸೊ ದಿಸ್ ಇಸ್ 8th ಕ್ವಶನ್. ಸೊ 9th ಕ್ವಶನ್, ಹೈಟ್ ಆಫ್ 10 ಗರ್ಲ್ಸ್ ವೇರ್ ಮೆಜರ್ಡ್ ಇನ್ ಸೆಂಟಿಮೀಟರ್. ಅಂದರೆ 10 ಹುಡುಗಿಯರ ಹೈಟ್ ಎಷ್ಟಿದೆ? ಈ ಥರ ಇದೆ. ನೆಕ್ಸ್ಟ್ ಹೈಟ್ ಆಫ್ 10 ಗರ್ಲ್ಸ್ ಈ ಥರ ಕೊಟ್ಟಿದ್ದಾರೆ, ಸೆಂಟಿಮೀಟ್ರಲ್ಲಿ ಇದೆಯಲ್ಲ. ಸೊ ನೆಕ್ಸ್ಟ್ ಇದರಲ್ಲಿ ಏನು ಮಾಡಬೇಕು? ಫಸ್ಟ್ ಕ್ವಶನ್, ವಾಟ್ ಈಸ್ ದ ಹೈಟ್ ಆಫ್ ದಿ ಟಾಲೆಸ್ಟ್ ಗರ್ಲ್? ಹೈಯೆಸ್ಟ್ ಹೈಟ್ ಇರೋ ಹುಡುಗಿದು ಹೈಟ್ ಎಷ್ಟು ಅಂತ ಕೇಳಿದ್ರೆ ಹೈಯೆಸ್ಟ್ ಈಸ್ 151. ಹೌದಾ? ಸೊ ಹೈಯೆಸ್ಟ್ ಹೈಟ್ ಆಫ್ ದಿ ಟಾಲೆಸ್ಟ್ ಗರ್ಲ್ ಈಸ್ 151. ಹೈಟ್ ಆಫ್ ದಿ ಶಾರ್ಟೆಸ್ಟ್ ಗರ್ಲ್ ಅಂದರೆ ಗಿಡ್ಡ ಹುಡುಗಿದ್ದು ಹೈಟ್ ಎಷ್ಟು ಅಂದರೆ ಅತಿ ಕಡಿಮೆ ನಂಬರ್ ಯಾವುದು ಇದರಲ್ಲಿ? 132 ಇಸ್ ದ 128. ಇಟ್ ಈಸ್ 120 is ಗಿಡ್ಡನ್ ಹುಡುಗಿ ಅಂದರೆ ಶಾರ್ಟೆಸ್ಟ್ ಗರ್ಲ್. ರೇಂಜ್ ಆಫ್ ದಿ ಡಾಟಾ, ಹೈಯೆಸ್ಟ್ ಮೈನಸ್ ಲೋಯೆಸ್ಟ್. 151 minus 128 is 23 centimeter. ಮೀನ್ ಹೈಟ್ ಎಷ್ಟು ಅಂದರೆ ಮೀನ್ ಹೈಟ್ ಹೆಂಗೆ ಕಂಡು ಹಿಡಿತೀರಾ? ಎಲ್ಲ ಹೈಟನ್ನು ಕೂಡಿಸ್ರಿ. ಎಷ್ಟಿದೆ? 10 ಹುಡುಗಿರು ತಾನೆ. ಎಲ್ಲ ಹುಡುಗಿರ ಹೈಟನ್ನು ಕೂಡಿಸಿ /10 ಮಾಡಬೇಕು. ಎಲ್ಲ ಹುಡುಗಿರ ಹೈಟು 1414 ಆಗುತ್ತೆ. /10 ಮಾಡಿದಾಗ 141.4 centimeter ಬರುತ್ತೆ. ನೆಕ್ಸ್ಟ್ ಮೀನ್ ಆಫ್ ದ ಹೈಟ್ ಕಂಡಿಡ್ತೀವಿ. ಹೌ ಮೆನಿ ಗರ್ಲ್ಸ್ ಹ್ಯಾವ್ ಹೈಟ್ಸ್ ಮೋರ್ ದೆನ್ ಮೀನ್ ಅಂದರೆ 141.4ಗಿಂತ ಹೈಟ್ ಎಷ್ಟು ಜನ ಹೈಟ್ ಇದ್ದಾರೆ? 1 2 3 4 5 ಮೆಂಬರ್ಸ್, 5 ಗರ್ಲ್ಸ್ ಇದು ಕೊಟ್ಟಿದ್ದಾರೆ ಇಲ್ಲಿ. ಮೋರ್ ದೆನ್ ಮೀನ್ ಹೈಟ್ ಎಷ್ಟು ಬಂದಿತ್ತು ಇಲ್ಲಿ? 141.4 ಬಂದಿತ್ತು.
ನೆಕ್ಸ್ಟ್ second exercise. In this exercise, scores of the mathematics test of 25 students ಅಂದರೆ 25 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ಬಂದಿದ್ದಾವೆ ಸ್ಟೂಡೆಂಟ್ಸ್ ಆ್ಯಸ್ ಫಾಲೋಸ್. ಸೊ ಏನೇನು ಫೈಂಡ್ ಔಟ್ ಮಾಡಬೇಕು, ಮೋಡು ಮೀಡಿಯನ್ ಫೈಂಡ್ ಔಟ್ ಮಾಡಬೇಕು. ಅದೇ ಸೇಮ್ ಅಂದರೆ ಎರಡು ಮೀಡಿಯನ್ ಮೋಡು ಎರಡು ಸೇಮ್ ಇದಾವ ಅಂತ ನೋಡ್ಕೋಬೇಕು. ಸೊ ಮೀಡಿಯನ್ ಮಾಡಬೇಕಾದ್ರೆ ಫಸ್ಟ್ ಏನು ಮಾಡಬೇಕು, ಅಸೆಂಡಿಂಗ್ ಆರ್ಡ್ರಲ್ಲಿ ಅಂದರೆ ಏರಿಕೆ ಕ್ರಮದಲ್ಲಿ ಬರ್ಕೋಬೇಕು. ಸೊ ಅಸೆಂಡಿಂಗ್ ಆರ್ಡರ್ ಅಂತಂದರೆ ಫಸ್ಟು ಲೋವೆಸ್ಟ್ ನಂಬರ್ 5, ಅದಕ್ಕಿಂತ ನೆಕ್ಸ್ಟ್ ನಂಬರ್ ಯಾವುದು ದೊಡ್ಡದು 9, ಅದಾದಮೇಲೆ 10, ಈ ಥರ ಬರ್ಕೋತಾ ಹೋಗ್ಬೇಕು. ಅಂದರೆ ಏರಿಕೆ ಕ್ರಮದಲ್ಲಿ ಬರ್ಕೋತಾ ಹೋಗ್ಬೇಕು. ಸೊ ಇದೇ ನಂಬರಲ್ಲಿ ಬರ್ಕೊಳ್ಳೋ ಹಾಗಿಲ್ಲ. ಸೊ ಏರಿಕೆ ಕ್ರಮದಲ್ಲಿ ಬರೆದು ಅದಾದ ನಂತರ ಏರಿಕೆ ಕ್ರಮ ಬರೆದ ನಂತರ ಸೊ ಟೋಟಲ್ ಎಷ್ಟಿದಾವೆ ನಂಬರ್ಸು 1 2 3 4 5 6 7 8 9 10 11 12 13 14 15. ಸೊ 15 ಇದಾವಂತಂದರೆ ಈ ಕಡೆ 7 ನಂಬರ್ಸ್ ಬಿಟ್ಬಿಡಿ, ಈ ಕಡೆ 7 ನಂಬರ್ಸನ್ನು ಬಿಟ್ಬಿಡಿ. ಸೊ ಮಿಡ್ಲ್ ಯಾವ್ದು ಬರುತ್ತೋ ನಂಬರು ಅದೇ ಮೀಡಿಯನ್. ಸೊ ಅಸೆಂಡಿಂಗ್ ಆರ್ಡ್ರಲ್ಲಿ ಬರೆದು ಮಿಡ್ಲ್ ಯಾವ್ದು ಬಂದಿರುತ್ತೋ ಅದೇ ನಂಬರನ್ನು ನಾವೇನಂತ ಕರಿತೀವಿ, ಮೀಡಿಯನ್ ಅಂತ ಕರಿತೀವಿ. ಸೊ ಇಲ್ಲಲ್ಲ, ಇಲ್ಲಿ ಬರ್ಕೋಬೇಕು. 3 4 5 6 7 1 2 3 4 5 6 7 ಮಿಡ್ಲ್ ಯಾವ್ದು ಬಂದಿದೆ, 20 ಬಂದಿದೆ. ಸೊ 20 ಇಸ್ ದ ಮೀಡಿಯನ್. ಸೊ ಇಲ್ಲಲ್ಲ, ಇಲ್ಲಿ ಮಾಡ್ಕೋಬಾರ್ದು, ಯಾಕಂದರೆ ಇದು ಅಸೆಂಡಿಂಗ್ ಆರ್ಡ್ರಲ್ಲಿ ಇಲ್ಲ. ಸೊ ಇಲ್ಲಿ ಮಾಡ್ಕೋಬಾರ್ದು. ಹಾಗಾಗಿ ಸೊ ಇದರಲ್ಲಿ ತೊಗೋಬೇಕು ನಾವು. ಅಸೆಂಡಿಂಗ್ ಆರ್ಡ್ರಲ್ಲಿ ಬರೆದು ಮಿಡ್ಲ್ ಯಾವ್ದು ಬಂದಿರುತ್ತೆ ಅದನ್ನು ಮೀಡಿಯನ್ ಅಂತ ತೊಗೋತೀವಿ. ಸೊ ನೆಕ್ಸ್ಟ್ ಮೀಡಿಯನ್ ವ್ಯಾಲ್ಯೂ ಎಷ್ಟಾಯಿತು, ಮೀಡಿಯನ್ ವ್ಯಾಲ್ಯೂ ಇಸ್ 20. ಮೋಡ್ ಎಷ್ಟು, ಮೋಡ್ ಅಂತಂದರೆ ಹೈಯೆಸ್ಟ್ ರಿಪೀಟ್ ಆಗಿದ್ದ ನಂಬರ್ ಯಾವುದು ಇದರಲ್ಲಿ 20 ಅನ್ನೋದು 4 ಸರಿ ರಿಪೀಟ್ ಆಗುತ್ತೆ, ಅದೇ ಮೋಡ್. ಸೊ ಯಾವ ಜಾಸ್ತಿ ರಿಪೀಟ್ ಆಗುತ್ತೋ ಅದೇ ನಮ್ಮ ಮೋಡ್ ಅಂತ ಅರ್ಥ. ಹೌದಾ? ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಇನ್ ಸೆಕೆಂಡ್ ಕ್ವಶನ್, ದ ರನ್ಸ್ ಸ್ಕೋರ್ಡ್ ಇನ್ ಅ ಕ್ರಿಕೆಟ್ ಮ್ಯಾಚ್ ಬೈ 11 ಪ್ಲೇಯರ್ಸ್. 11 ಜನ ಆಟ ಆಡಿದ ಸ್ಕೋರ್ ಎಷ್ಟಾಗಿದೆ, 6 15 120 50 100 80 10 15 8 10 50 ಲೈಕ್ ದಿಸ್. ಸೊ ಏನು ಮೀನ್ ಮೀಡಿಯನ್ ಮೋಡ್ ಮೀಡಿಯನ್ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಏನು ಮಾಡ್ಕೋಬೇಕು, ಎಲ್ಲ ನಂಬರ್ಸನ್ನು ಅಸೆಂಡಿಂಗ್ ಆರ್ಡರ್ ಏರಿಕೆ ಕ್ರಮದಲ್ಲಿ ಬರ್ಕೊಡ್ರಿ. ಚಿಕ್ಕ ನಂಬರಿಂದ ಏರಿಕೆ ಕ್ರಮದಲ್ಲಿ ದೊಡ್ಡ ನಂಬರ್ವರೆಗೂ ಬರ್ಕೋತಾ ಹೋಗ್ಬೇಕು. ಸೊ ನಂಬರ್ ರಿಪೀಟ್ ಆಗಿತ್ತು ಅಂದರೆ ಆ ರಿಪೀಟನ್ನು ಎಷ್ಟು ಸರಿ ರಿಪೀಟ್ ಆಯ್ತು ಅಷ್ಟು ಸರಿ ಬರೀಬೇಕು. ಓಕೆ. ಸೊ ಮೀನ್ ಅಂದರೆ ಎಲ್ಲ ನಂಬರ್ಸನ್ನು ಕೂಡಿಸ್ಬೇಕು. ಡಿವೈಡ್ ಬೈ ಎಷ್ಟು ನಂಬರ್ಸ್ ಇದೆ 11 ತಾನೆ, ಡಿವೈಡ್ ಬೈ 11 ಮಾಡಬೇಕು. ನಂತರ ಎಲ್ಲ ನಂಬರ್ ಕೂಡಿಸಿದಷ್ಟು 429 ಡಿವೈಡ್ ಬೈ 11 ಇಸ್ ಅವರ್ ಆನ್ಸರ್ ಇಸ್ 39. ಓಕೆನಾ? ಸೊ ನೆಕ್ಸ್ಟ್ ಮೋಡ್. ಮೋಡ್ ಮೀನ್ಸ್ ಏನು, ರಿಪೀಟ್ ಹೈಯೆಸ್ಟ್ ಯಾವ್ದು ರಿಪೀಟ್ ಆಗಿರುತ್ತೆ ಅದು ನಮ್ಮ ಆನ್ಸರ್. ಹೈಯೆಸ್ಟ್ ಸರ್ ಯಾವ್ದು ರಿಪೀಟ್ ಆಗಿದೆ, 15 ರಿಪೀಟ್ ಆಗಿದೆ. ಸೊ ಅವರ್ ಮೋಡ್ ಈಸ್ 15. ಓಕೆ. ಮೀನ್ ಗೊತ್ತಾಯಿತು, ಮೋಡ್ ಗೊತ್ತಾಯಿತು. ಮೀಡಿಯನ್ ಅಂದರೆ ಏನು, ಸೊ ಎಷ್ಟು ನಂಬರ್ಸ್ ಇದಾವೆಲ್ಲ 11 ತಾನೆ, ಈ ಕಡೆ 5 ನಂಬರ್ಸನ್ನು ಈ ಕಡೆ 5 ನಂಬರ್ಸನ್ನು ಬಿಟ್ಬಿಡಿ. ಮಿಡ್ಲ್ ಯಾವ್ದು ಬರುತ್ತೆ 15. ದಿಸ್ ಈಸ್ ಅವರ್ ಆನ್ಸರ್. ಸೊ ಮೀಡಿಯನ್ ಈಸ್ 15. ಮಿಡ್ಲ್ ಬರೋದೇ ಮೀಡಿಯನ್. ಹೈಯೆಸ್ಟ್ ಸರಿ ರಿಪೀಟ್ ಆಗೋದೆ ಮೋಡ್. ಈ ಥರ ಎಲ್ಲನೂ ಕೂಡಿಸಿ ಡಿವೈಡ್ ಬೈ ಎಷ್ಟು ನಂಬರ್ಸ್ ಇತ್ತು ಅಷ್ಟು ನಂಬರಿಂದ ಡಿವೈಡ್ ಬೈ ಮಾಡಿದ್ರೆ ಅದು ಮೀನ್. ಸೊ ಆರ್ ದ ಸೇಮ್ 3 ಸೇಮ್ ಅಂತ ಕೇಳಿದ್ರೆ ಮೀನು ಮೀಡಿಯನ್ ಮೋಡ್ ಎಲ್ಲ ಸೇಮ್ ಇದಾವೆ, ನೋ ಚೇಂಜ್ ಇದ್ದಾವೆ. ಬಿಕಾಸ್ ಇದು 39 ಬಂದಿದೆ, ಇದು 15 ಇದು 15 ಬಂದಿದೆ, ಅದಕ್ಕೆ 3 ಬೇರೆ ಬೇರೆ ಇದ್ದಾವೆ ಅಂತ ಅರ್ಥ. ಓಕೆ. ಆ್ಯಕ್ಚುಲಿ ಮೀಡಿಯನ್ ಮೋಡ್ ಸೇಮ್ ಇದೆ, ಬಟ್ 3 ಈಕ್ವಲ್ ಇಲ್ಲ ತಾನೆ, ಅದಕ್ಕಾಗಿ ಬರೀಬೇಕು. ಸೊ ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್ ಈಸ್ ಹೈಟ್ ಆಫ್ ದ 15 ಸ್ಟೂಡೆಂಟ್ಸ್ ಆರ್ ಇನ್ ಎ ಕ್ಲಾಸ್. ಈ ಥರ ಇದೆ, 15 ಸ್ಟೂಡೆಂಟ್ಸ್ ಹೈಟ್ ಈ ಥರ ಇದೆ. ಫೈಂಡ್ ದ ಮೋಡ್ ಆ್ಯಂಡ್ ಮೀಡಿಯನ್. ಸೊ ಮೋಡ್ ಮೀಡಿಯನ್ ಬರಬೇಕಾದ್ರೆ ಅಸೆಂಡಿಂಗ್ ಆರ್ಡರ್ ಬರ್ಕೊಡ್ರಿ. ಸೊ ಅಸೆಂಡಿಂಗ್ ಆರ್ಡರ್ ಬರೆದ್ರೆ ಈ ಥರ ಬಂದಿದೆ. ಫಸ್ಟ್ ಮೋಡ್ ಯಾವ ಥರ ರಿಪೀಟ್ ಆಗಿದೆ, ಹೈಯೆಸ್ಟ್ ಸರಿ ರಿಪೀಟ್ ಆಗಿರೋದು ಯಾವುದು, 43 43 43 3 ಸರಿ ರಿಪೀಟ್ ಆಗಿದೆ. 38 38 38 ಇದನ್ನು 3 ಸರಿ ರಿಪೀಟ್ ಆಗಿದೆ. ಸೊ ಮೋಡ್ 2 ಬರ್ತವೆ ಇಲ್ಲಿ, ಮೋಡು 2 ಮೋಡ್ ಆಗಿರುತ್ತೆ. ಓಕೆ. ನೆಕ್ಸ್ಟ್, ಇಸ್ ದೇರ್ ಮೋರ್ ದೆನ್ 1 ಮೋಡ್. ಎಸ್, ಒಂದಕ್ಕಿಂತ ಹೆಚ್ಚು ಮೋಡ್ ಇದ್ದಾವೆ. ಹೌದಾ? ಆ್ಯಕ್ಚುಲಿ ದೇರ್ ಆರ್ 2 ಮೋಡ್ಸ್.
ಒಂದು ಮೀಡಿಯನ್ ಕಂಡುಹಿಡಿದಿಲ್ಲ. ಮೀಡಿಯನ್ ಹೆಂಗೆ ಕಂಡುಹಿಡಿತೀರಾ? ಸೊ ಇದರಲ್ಲಿ ಎಷ್ಟಿದಾವೆ ನಂಬರ್ಸು? 15 ಇದಾವೆ ಅಂತಂದರೆ ಈ ಕಡೆ 7 ನಂಬರ್ಸನ್ನು ಬಿಟ್ಬಿಡಿ. ನೆಕ್ಸ್ಟ್ ಈ ಕಡೆ 7 ನಂಬರ್ಸನ್ನು ಬಿಟ್ಬಿಟ್ರೆ ಮಿಡ್ಲ್ ಬರೋದು ಯಾವುದು? 40 ಈಸ್ ಅವರ್ ಮೀಡಿಯನ್. ಓಕೆ, 40 ಈಸ್ ಅ ಮೀಡಿಯನ್. ಮೋಡ್ ಎಷ್ಟಾಯಿತು? 43 ಅಥವಾ 38 ಎರಡು ಬರ್ತವೆ ಮೋಡ್. ಓಕೆ, ನೆಕ್ಸ್ಟ್ ಫೋರ್ತ್ ಕ್ವಶನ್. ನೆಕ್ಸ್ಟ್ ಫೋರ್ತ್ ಕ್ವಶನ್ ಈಸ್ ಫೈಂಡ್ ದ ಮೋಡ್ ಆ್ಯಂಡ್ ಮೀಡಿಯನ್. ಸೊ ಅಸೆಂಡಿಂಗ್ ಆರ್ಡರ್ ಬರ್ಕೊಂಡು ಅಗೇನ್ ಅಸೆಂಡಿಂಗ್ ಆರ್ಡರ್ ಬರ್ಕೊಂಡಾಗ 12 12 13 13 14 14 14 16 19 ಆಯಿತು. ಮೋಡ್ ಹೈಯೆಸ್ಟ್ ಸರ್ ರಿಪೀಟ್ ಆಗಿರೋದು ಯಾವುದು? 14 3 ಟೈಮ್ಸ್ ರಿಪೀಟ್ ಆಗಿದೆ, ಇದು ಮೋಡ್ ಆಗಿರುತ್ತೆ. ನೆಕ್ಸ್ಟ್ ಮಿಡ್ಲ್ ಒನ್ ಯಾವ್ದು ಬರುತ್ತೆ? ಎಷ್ಟಿದೆ ನಂಬರ್ಸು? 9 ನಂಬರ್ಸ್ ಇದ್ದಾವೆ. ಸೊ ಈ ಕಡೆಯಿಂದ 4 ನಂಬರ್ಸನ್ನು ಬಿಟ್ಬಿಡಿ. ಮಿಡ್ಲ್ ಯಾವ್ದು ಬರುತ್ತೆ? 14. ಸೊ ದಿಸ್ ಈಸ್ ಮೀಡಿಯನ್ ಆ್ಯಂಡ್ 14. ಮೀಡಿಯನ್ನು ಮೋಡ್ ಎರಡು ಸೇಮ್ ಬಂದಿದೆ. ಟೆಲ್ ವೆದರ್ ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಆರ್ ಫಾಲ್ಸ್. ಮೋಡ್ ಈಸ್ ಆಲ್ವೇಸ್ ಒನ್ ಆಫ್ ದ ನಂಬರ್ ಇನ್ ಎ ಡಾಟಾ. ಹೌದು, ಗಿವನ್ ಡಾಟಾದಲ್ಲಿ ಒಂದು ನಂಬರ್ ಆಗಿರುತ್ತೆ, ಟ್ರೂ, ಅದಕ್ಕೆ ಇದು ಟ್ರೂ. ಮೀನ್ ಇಸ್ ದ ಒನ್ ಆಫ್ ದ ನಂಬರ್ ಇನ್ ಎ ಡಾಟಾ. ಅಲ್ಲ. ಯಾಕಲ್ಲ ಅಂತಂದರೆ ಗಿವನ್ ನಂಬರ್ಸಲ್ಲಿ ಒಂದು ನಂಬರ್ ಅಲ್ಲ ಅದು ಮೀನ್ ಅನ್ನೋದು. ಯಾಕಂದರೆ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಎರಡನೇ ಕ್ವಶನ್ ಫಾಲ್ಸ್ ಅನ್ನೋದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಮೀನ್ ಕಂಡುಹಿಡಿದಿದ್ವಿ. ಇದರಲ್ಲಿ ಎಲ್ಲಾದರೂ 39 ಇದೆಯಾ? ಎಕ್ಸಾಂಪಲ್ 2 ನೋಡಿ, ಇದರಲ್ಲಿ ಎಲ್ಲಾದರೂ 39 ಇದೆಯಾ? ಇಲ್ಲ ತಾನೆ. ಬಟ್ ಇಲ್ಲಿ ಮೀನು 39 ಬಂದಿದೆ. ಅಂದರೆ ಮೀನ್ ಅನ್ನೋದು ಇದೇ ನಂಬರಲ್ಲಿ ಇರೋದಿಲ್ಲ ಅಂತ ಅರ್ಥ. ಇರ್ಬೋದು, ಇಲ್ಲದೇನೋ ಇರ್ಬೋದು. ಹಾಗಾಗಿ ಸೊ ಕಂಡೀಷನ್ ಏನಿದೆ ಇದರಲ್ಲಿ? ಮೀನ್ ಇಸ್ ಒನ್ ಆಫ್ ದ ನಂಬರ್ ಇನ್ ಎ ಡಾಟಾ. ಅಲ್ಲ, ಗಿವನ್ ನಂಬರಲ್ಲೇ ಡಾಟಾ ಆಗಿರ್ಬೋದು, ಆಗಿಲ್ಲದೆ ಇರ್ಬೋದು. ಅದಕ್ಕೆ ಸೆಕೆಂಡ್ ಕ್ವಶನ್ನು ಫಾಲ್ಸ್ ಅಂತ ಅರ್ಥ. ಮೀನ್ ಅನ್ನೋದು ಅದೇ ನಂಬರ್ ಇರ್ಬೋದು, ಇಲ್ಲದೇನೋ ಇರ್ಬೋದು. ಮೀಡಿಯನ್ ಈಸ್ ಆಲ್ವೇಸ್ ಒನ್ ಆಫ್ ದ ನಂಬರ್ ಇನ್. ಹೌದು, ಮಿಡ್ಲ್ ನಂಬರೇ ಆಗಿರುತ್ತಲ್ವ, ಅದಕ್ಕಾಗಿ ಇದು ಟ್ರೂ. ಎರಡನೇದು ಫಾಲ್ಸು, ಒಂದನೇದು ಟ್ರೂ, ಮೂರನೇದು ಟ್ರೂ. ಸೊ ಡಾಟಾ 6 4 3 8 9 12 39 ಇದು ಮೀನು 9 ಆಗುತ್ತೆ ಅಂತ ನೋಡೋಣ, ಚೆಕ್ ಮಾಡೋಣ. 6 + 4 + 3 + 8 + 9 + 12 + 13 + 9 ಡಿವೈಡೆಡ್ ಬೈ ಎಷ್ಟು? 1 2 3 4 5 6 7 8 8/8 ಮಾಡಬೇಕು. ಕೂಡಿಸಿ 6 4 10 13 21 30 42 55 55 + 9 50 55 + 9 63/8 8 1 8 8 64 ಆಗುತ್ತೆ. ಸೊ ಅದಕ್ಕಿಂತ ಕಡಿಮೆ ಇದೆ ಅಂದರೆ 8 7 56 56 ಅಂದರೆ ಇನ್ನು 9 ಉಳಿತು, 7 ಉಳಿತು. ಸೊ 7 ಸಮಥಿಂಗ್ ಬರುತ್ತೆ. ಸೊ ಇಲ್ಲೇ ಮೀನ್ 9 ಅಂತ ಕೊಟ್ಟಿದ್ದಾರೆ. ಸೊ ಇದು ಫಾಲ್ಸ್. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ second exercise. So next, third 3.3 which is the most popular pet. Pet ಅಂದರೆ ನಾಯಿ ಅಂತ ಹೇಳ್ತಿರ್ತೀವಲ್ಲ. ಸೊ ಡಾಗು, ಕ್ಯಾಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಗಿವನ್ ಫಿಗರಲ್ಲಿ. ಸರ್ ಅಬ್ಸರ್ವ್ ಮಾಡಿ ಡಯಾಗ್ರಾಮ್ನ. ವಿಚ್ ಇಸ್ ದ ಮೋಸ್ಟ್ ಪಾಪ್ಯುಲರ್ ಪೆಟ್. ಯಾವ್ದು ಪಾಪ್ಯುಲರ್ ಪೆಟ್ಟು ಅಂತಂದರೆ ಯಾವ್ದು ಜಾಸ್ತಿ ತೊಗೊಂಡಿದ್ರಲ್ಲಿ? ಕ್ಯಾಟ್. ಸೊ ಅದೇ ಮೋಸ್ಟ್ ಪಾಪ್ಯುಲರ್ ಪೆಟ್. ಹೌ ಮೆನಿ ಸ್ಟೂಡೆಂಟ್ಸ್ ಹ್ಯಾವ್ ಡಾಗ್ ಈಸ್ ಎ ಪೆಟ್. ಎಷ್ಟು ಸ್ಟೂಡೆಂಟ್ಸಿಗೆ ಡಾಗ್ ಪೆಟ್ ಆಗಿದೆ ಅಂತಂದರೆ ಡಾಗ್ಸ್ ಇಲ್ಲಿದೆ. ಸೊ ಡಾಗ್ ಎಷ್ಟು ಜನಕ್ಕಾಗಿದೆ? 8 ಜನಕ್ಕೆ. ಸೊ 8 ಸ್ಟೂಡೆಂಟ್ಸ್ಗೆ ಹ್ಯಾವ್ ಗಾಟ್ ಆಸ್ ಎ ಪೆಟ್. ಸೆಕೆಂಡ್ ಕ್ವಶನ್. ಇನ್ ಸೆಕೆಂಡ್ ಕ್ವಶನ್, read the bar graph which shows the number of books sold by bookstore during 5 consecutive years. Answer the following questions. ಸೊ ಇದರಲ್ಲಿ ಆ್ಯಕ್ಚುಲಿ ಇದಕ್ಕೆ ಈಕ್ವಲ್ ಆಗಿತ್ತು ಅಂದರೆ 200 ಅಂತ ತೊಗೋತಾ ಇದ್ವಿ. ಸೊ 200ಗೆ ಈಕ್ವಲ್ ಇಲ್ಲ, 200ಗೆ ಈಕ್ವಲ್ ಇಲ್ಲ. ಸೊ ಹಾಗಾದ್ರೆ ಎಷ್ಟು ಅಂತ ತೊಗೋಬೇಕು? 180 ಅಂತ ತೊಗೊಳ್ರಿ. ಇದು 180 ಆಗಿರುತ್ತೆ. ಸೊ ನೆಕ್ಸ್ಟ್ ಇದು ಈಕ್ವಲ್ ಟು 500 ಇಲ್ಲ. ಸೊ ಇದು ಎಷ್ಟು? ನಿಯರ್ಲಿ 475 ಅಂತ ತೊಗೊಳ್ಳಿ. 1991ನಲ್ಲಿ ಈಕ್ವಲ್ ಟು 300 ಇದೆ ಇದು. ಸೊ 1992ನಲ್ಲಿ 200ಕ್ಕಿಂತ ಜಾಸ್ತಿ ಇದೆ. ಸೊ 225 ಅಂತ ತೊಗೊಳ್ಳಿ. 1993ನಲ್ಲಿ
ಇಟ್ಸ್ ಈಕ್ವಲ್ ಟು 600. ಓಕೆನಾ? ಸೊ ನೆನ್ಪಿಟ್ಕೊಳ್ಳಿ. ಇದಾದಮೇಲೆ in 1889 180 books were sold. 1919 ಎಷ್ಟು ಸೋಲ್ಡ್ ಆಗಿದ್ದಾವೆ? 1919 475 ಬುಕ್ಸ್ ಸೋಲ್ಡ್ ಆಗಿದ್ದಾವೆ. ನೆಕ್ಸ್ಟು 92ನಲ್ಲಿ 225 ಬುಕ್ಸು ಸೋಲ್ಡ್ ಆಗಿದ್ದಾವೆ. ಸೊ ಬುಕ್ಸು ಮಾರಾಟ ಆಗಿದ್ದಾವೆ ಅಂತ ಅರ್ಥ. ನೆಕ್ಸ್ಟ್, in which year were about 475 books sold? About 210 books sold. ಅಂದರೆ 475 ಬುಕ್ಸ್ ಯಾವ ವರ್ಷದಲ್ಲಿ ಸೋಲ್ಡ್ ಆಗಿದ್ದಾವೆ? 1990ಯಲ್ಲಿ ಸೋಲ್ಡ್ ಆಗಿದ್ದಾವೆ. ನೆಕ್ಸ್ಟ್ 225 ಬುಕ್ಸ್ ಯಾವ ವರ್ಷದಲ್ಲಿ ಸೋಲ್ಡ್ ಆಗಿದ್ದಾವೆ? 1992ನಲ್ಲಿ ಸೋಲ್ಡ್ ಆಗಿದ್ದಾವೆ ಅಂತ ಅರ್ಥ. ಓಕೆನಾ? ಸೊ ಥರ್ಡ್ ಕ್ವಶನ್, ಇನ್ ವಿಚ್ ಇಯರ್ ವೇರ್ ಫ್ಯೂವರ್ ದೆನ್ 250 ಬುಕ್ಸ್ ಸೋಲ್ಡ್? ಅಂದರೆ ಯಾವ್ಯಾವ ವರ್ಷದಲ್ಲಿ 250ಗಿಂತ ಬುಕ್ಸ್ ಕಡಿಮೆ ಸೇಲ್ ಆಗಿದ್ದು ಅಂತಂದರೆ 1989ನಲ್ಲಿ 1992ನಲ್ಲಿ. ಸೊ 2 ವರ್ಷದಲ್ಲಿ ಫ್ಯೂವರ್ ಅಂದರೆ ಕಡಿಮೆ ಅಂತ, ಫ್ಯೂವರ್ ದೆನ್ 250 ವೇರ್ ಸೋಲ್ಡ್. ಯಾವ ವರ್ಷದಲ್ಲಿ 250 ಬುಕ್ಸ್ಗಿಂತ ಕಡಿಮೆ ಸೋಲ್ಡ್ ಆಗಿದ್ದಾವೆ ಅಂತ ತೊಗೋಬೇಕಲ್ಲಿ. ಸೊ ನೆಕ್ಸ್ಟ್, ಬೈ ರೀಡಿಂಗ್ ದ ಗ್ರಾಫ್ ವಿ ಕ್ಯಾಲ್ಕುಲೇಟ್ ದ 180 ಬುಕ್ಸ್ ವೇರ್ ಸೋಲ್ಡ್ ಇನ್ 1889. ಕ್ಯಾನ್ ಯು ಎಕ್ಸ್ಪ್ಲೇನ್ ಹೌ ಮೆನಿ ಎಷ್ಟು ಮಾಡ್ತಾರೆ ನಂಬರ್ ಆಫ್ ಬುಕ್ಸ್ ಸೋಲ್ಡ್ ಇನ್ 89? ದ ಗ್ರಾಫನ್ನು ರೀಡ್ ಮಾಡಿದಾಗ ಎಷ್ಟು ಗೊತ್ತಾಗುತ್ತೆ? 180 ಬುಕ್ಸ್ ಸೋಲ್ಡ್ ಆಗಿದ್ದಾವೆ ಅಂತ ಗೊತ್ತಾಗುತ್ತೆ 1989ನಲ್ಲಿ. ಓಕೆನಾ? ಇನ್ ಥರ್ಡ್ ಕ್ವಶನ್, ನೆಕ್ಸ್ಟ್, number of children in 6 different classes are given below. Represent the data in a bar graph. So 5th 135, 6th class 120, 7th 95, 8th 100, 9th 90, 10th 80 students. How do you choose a scale? ಅಂದರೆ ಯಾವ ಸ್ಕೇಲ್ ತೊಗೋಬೋದು? ಸ್ಕೇಲ್ ಯಾವ್ದು ತೊಗೋಬೋದು ಅಂತಂದರೆ ಇಲ್ಲಿ 1 ಯೂನಿಟ್ಗೆ 25 ಚಿಲ್ಡ್ರನ್ ಅಂತ ತೊಗೊಂಡಿದ್ವಿ. ಆ್ಯಕ್ಚುಲಿ ಏನು ಮಾಡಬೇಕು? ಕ್ಲಾಸಸ್ ರಿಪ್ರೆಸೆಂಟ್ ಡಾಟಾ ಇನ್ ಬಾರ್ ಗ್ರಾಫ್. ಆ್ಯಕ್ಚುಲಿ ನೀವು ಬಾರ್ ಗ್ರಾಫ್ ಹಾಕಬೇಕು. ಗ್ರಾಫ್ ಬುಕ್ ತೊಗೊಂಡು ಇದು ಎಕ್ಸ್ ಆ್ಯಕ್ಸಿಸ್ಸು, ಇದು ವೈ ಆ್ಯಕ್ಸಿಸ್ ಥರ ತೊಗೋಬೇಕು. ಇದು 0. ಸೊ 1 ಸೆಂಟಿಮೀಟ್ರಿಗೆ ಪಾಯಿಂಟ್ ಮಾಡ್ಕೋಬೇಕು. ಈ ಥರ 1 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ಇಲ್ಲಿ ಮಾಡಿರೋಣ ಆ ಥರ. ಇಲ್ಲಿ ಆ್ಯಕ್ಚುಲಿ ಇದರಲ್ಲಿ 1 ಸೆಂಟಿಮೀಟರ್ ಇರೋದಿಲ್ಲ, ನೀವು ಹಾಕ್ಕೋಬೇಕು. ಸ್ಕೇಲ್ ಯಾವ್ದು ತೊಗೊಂತಂದರೆ ಎಲ್ಲ ನಂಬರ್ಸ್ ಯಾವುದಿಂದ ಡಿವೈಡ್ ಆಗುತ್ತೋ ಅದನ್ನಾದರೂ ತೊಗೋಬೋದು. ನಾವು ಬೇಕಿದ್ದರೆ ಇಲ್ಲಿ 20 ಅಂತಲೂ ಕೂಡ ತೊಗೋಬೋದು. ಸೊ 20 ತೊಗೊಂಡ್ರೆ ಏನು ರಾಂಗ್ ಅಲ್ಲ. ಬಟ್ ಗಿವನ್ ಇದರಲ್ಲಿ 25 ತೊಗೊಂಡಿದ್ದಾರೆ. ಸೊ 25 ತೊಗೊತ ಹೋಗಿ ನಂಬರ್ನ ಅಬ್ಸರ್ವ್ ಮಾಡಿ 25 ತೊಗೊಂಡು ಹೋಗಿದೆ. ಸೊ 1 ಯೂನಿಟ್ ಈಕ್ವಲ್ ಟು 25 ಚಿಲ್ಡ್ರನ್ ಅಂತ ತೊಗೋಬೇಕು. ಸೊ ನೆಕ್ಸ್ಟ್ ಕ್ವಶನ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ವಿಚ್ ಕ್ಲಾಸ್ ಇಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಚಿಲ್ಡ್ರನ್ ಆ್ಯಂಡ್ ದ ಮಿನಿಮಮ್? ಯಾವ ಕ್ಲಾಸಲ್ಲಿ ಜಾಸ್ತಿ ಸ್ಟೂಡೆಂಟ್ಸ್ ಇದ್ದಾರೆ? 5th ಕ್ಲಾಸಲ್ಲಿ ಇದ್ದಾರೆ. ಮಿನಿಮಮ್ ಯಾವ ಕ್ಲಾಸಲ್ಲಿ ಇದ್ದಾರೆ? 10th ಕ್ಲಾಸಲ್ಲಿ ಇದ್ದಾರೆ. ಹೌದಾ? 5th ಕ್ಲಾಸ್ ಹ್ಯಾಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಚಿಲ್ಡ್ರನ್, 10th ಕ್ಲಾಸ್ ಹ್ಯಾಸ್ ಮಿನಿಮಮ್ ನಂಬರ್ ಆಫ್ ಚಿಲ್ಡ್ರನ್. ಹೌದಾ? ಫೈಂಡ್ ದ ರೇಷಿಯೋ ಆಫ್ ದ ಸ್ಟೂಡೆಂಟ್ಸ್ 6th to the 8th ಕ್ಲಾಸ್. ಅಂದರೆ 6th 10th ಬರೀರಿ, 8th 10th ಬರೀರಿ. 6th 120 ಇದೆ, 8th 100 ಇದೆ. ರೇಷಿಯೋ ಕ್ಯಾನ್ಸಲ್ ಮಾಡಿದಾಗ ಎಷ್ಟಾಗುತ್ತೆ? 6/5 ಬರುತ್ತೆ. ರೇಷಿಯೋ ಇಸ್ 6:5. Okay. So next, fourth question. In fourth question, performance of a student's first term and second term is given to the double bar graph. Choosing the appropriate scale and answer. Bar graph ಹಾಕಬೇಕು. ಅಗೇನ್ ಗ್ರಾಫ್ ಬುಕ್ಕಲ್ಲಿ ಈ ಥರ 1 ಸೆಂಟಿಮೀಟ್ರಿಗೆ ಟಿಕ್ ಮಾಡ್ಕೊತಾ ಹೋಗಬೇಕು. ಸೊ ಟಿಕ್ ಮಾಡ್ತೀವಿ, ಇದು ಹಾಕಿದ್ದೀವಲ್ಲ, ಇದನ್ನು ತಗೊಂಡು ಇದೇ ಥರ ಹಾಕಬೇಕು ಡಯಾಗ್ರಾಮ್ನ. ಸೊ ಆಲ್ರೆಡಿ ಆನ್ಸರ್ ಇದೆ, ತೊಗೊಂಡು ಹಾಕೋದನ್ನು ಪ್ರಾಕ್ಟೀಸ್ ಮಾಡಿ. ಓಕೆನಾ? ಫಸ್ಟ್ ಟರ್ಮಲ್ಲಿ ಇಂಗ್ಲೀಷಲ್ಲಿ 67, 72, ಮ್ಯಾಥ್ಸಲ್ಲಿ 88, ಸೈನ್ಸಲ್ಲಿ 81, ಸೋಷಿಯಲ್ ಸೈನ್ಸಲ್ಲಿ 73. ಸೆಕೆಂಡ್ ಟರ್ಮಲ್ಲಿ 70, 65, 95, 85, 75 ಈ ಥರ ತೊಗೊಂಡಿದ್ದಾರೆ. ಸೊ ಓಕೆನಾ? ನೆಕ್ಸ್ಟ್, ಇನ್ ವಿಚ್ ಸಬ್ಜೆಕ್ಟ್ ಚೈಲ್ಡ್ ಇಂಪ್ರೂವ್ಡ್ ಈಸ್ ಪರ್ಫಾರ್ಮೆನ್ಸ್ ದ ಮೋಸ್ಟ್? ಯಾವ ಸಬ್ಜೆಕ್ಟಲ್ಲಿ ಇಂಪ್ರೂವ್ ಆಗಿದ್ದಾರೆ ಜಾಸ್ತಿ? ಸೊ ಡಿಫ್ರೆನ್ಸನ್ನು ಮಾಡ್ಕೊತ ಹೋಗ್ಬೇಕು. 70ಲಿ 67 ಇಲ್ಲಿ ಇಂಪ್ರೂವ್ ಆಗಿದೆ ತಾನೆ, ಇಲ್ಲಿ ಕಡಿಮೆ ಆಗಿದೆ ಬಿಟ್ಬಿಡ್ಬೇಕು.
ಇಂಪ್ರೂವ್ ಅನ್ನಲ್ಲ ಇದಕ್ಕೆ. ಇಲ್ಲಿ ಜಾಸ್ತಿ ಆಗಿದೆ, ಇದನ್ನು ಅಬ್ಸರ್ವ್ ಮಾಡಬೇಕು, ಇದನ್ನು ಅಬ್ಸರ್ವ್ ಮಾಡಬೇಕು, ಇದನ್ನು ಅಬ್ಸರ್ವ್ ಮಾಡಬೇಕು, ಇದನ್ನು ಬಿಟ್ಟು 70 67 ಮೈನಸ್ ಮಾಡಿದ್ರೆ 3 ಬಂತು, ಇಲ್ಲ ಅಂತ ಇದು ಬಿಟ್ಬಿಡಬೇಕು. 88 95 ಅಂದರೆ 7 ಇನ್ಕ್ರೀಸ್ ಆಗಿದೆ, ಇಲ್ಲಿ 4 ಇನ್ಕ್ರೀಸ್ ಆಗಿದೆ, ಇಲ್ಲಿ ಓನ್ಲಿ 2 ಇನ್ಕ್ರೀಸ್ ಆಗಿದೆ. ಸೊ ಯಾವುದರಲ್ಲಿ ವಿಚ್ ಸಬ್ಜೆಕ್ಟ್ ಅಂತ ಕೇಳಿದ್ರೆ ಚೈಲ್ಡ್ ಇಂಪ್ರೂವ್ಸ್ ಮೋಸ್ಟ್ ಅಂದರೆ ಮ್ಯಾಥ್ಸಲ್ಲಿ ಭಾಳ ಇಂಪ್ರೂವ್ ಆಗಿದ್ದಾರೆ ಅಂತ ಅರ್ಥ, ಫಸ್ಟ್ ಸೆಮ್ಗಿಂತ ಸೆಕೆಂಡ್ ಸೆಮ್ಮಲ್ಲಿ. ಸೊ ಓಕೆನಾ. ಇನ್ನು ಸಬ್ಜೆಕ್ಟ್ ಇಂಪ್ರೂವ್ಡ್ ಮೈಂಡ್ ಲೀಸ್ಟ್, ಯಾವ ಸಬ್ಜೆಕ್ಟಲ್ಲಿ ಕಡಿಮೆ ಇಂಪ್ರೂವ್ ಆಗಿದ್ದಾರೆ ಅಂತಂದರೆ ಸೋಷಿಯಲ್ ಸೈನ್ಸಲ್ಲಿ, ಯಾಕಂದರೆ ಬರೀ ಓನ್ಲಿ 2 ಇದೆ, ಹೈ ಇಂಪ್ರೂವ್ಮೆಂಟ್ ಎಷ್ಟಿದೆ, ಓನ್ಲಿ 2 ಇದೆ. ಹ್ಯಾಸ್ ದ ಪರ್ಫಾರ್ಮೆನ್ಸ್ ಗಾನ್ ಡೌನ್ ಇನ್ ಎನಿ ಸಬ್ಜೆಕ್ಟ್? ಎಸ್. ಹಿಂದಿಲಿ ಪರ್ಫಾರ್ಮೆನ್ಸ್ 72 ಇದ್ದಿದ್ದು 65ಕ್ಕೆ ಇಳಿದಿದೆ, ಸೊ ಡೌನ್ ಆಗಿದೆ ಇನ್ನು, ಅಂದರೆ ಎಸ್ ಹಿಂದಿ ಸಬ್ಜೆಕ್ಟ್ ಹ್ಯಾಸ್ ಪರ್ಫಾರ್ಮೆನ್ಸ್ ಹ್ಯಾಸ್ ಗಾನ್ ಡೌನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇನ್ನು 5th ಕ್ವಶನ್. ಕನ್ಸಿಡರ್ ದ ಡಾಟಾ ಕಲೆಕ್ಟೆಡ್ ಸರ್ವೆ ಆಫ್ ಎ ಕಾಲೇನ್. ಒಂದು ಕಾಲೇನಲ್ಲಿ ಸರ್ವೆ ಮಾಡಿದಾಗ ಏನು ಬಂದಿದೆ ಡಾಟಾ? ಫೇವ್ರೆಟ್ ಸ್ಪೋರ್ಟ್ ವಾಚಿಂಗ್ ಕ್ರಿಕೆಟ್, ಬಾಸ್ಕೆಟ್ಬಾಲ್ ನೋಡೋರು, ಸ್ವಿಮ್ಮಿಂಗ್ ನೋಡೋರು, ಹಾಕಿ ನೋಡೋರು, ಅಥ್ಲೆಟಿಕ್ಸ್ ನೋಡೋರು. ಪಾರ್ಟಿಸಿಪೇಟ್ ಮಾಡೋರು 620, 320, 320, 250, 105. ಡ್ರಾ ದ ಬಾರ್ ಗ್ರಾಫ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಸ್ಕೇಲ್. ವಾಟ್ ಯು ಇಂಟರ್ಫರ್ ದ ಬಾರ್ ಗ್ರಾಫ್? ಸೊ ಬಾರ್ ಗ್ರಾಫ್ ಏನು ಮಾಡ್ಕೋಬೇಕು? ಈ ಲೆಂತ್ ಏನಾಗಿರುತ್ತೆ, ಇದು ವೈಟ್ ಇದೆಯಲ್ಲ, ಇದು ವಾಚ್ ಅಂದರೆ ನೋಡೋರು, ಇದೇನಾಗಿರುತ್ತೆ ಪಾರ್ಟಿಸಿಪೇಟ್ ಮಾಡೋರು, ಇದು ನೋಡೋರು, ಇದು ಆಡೋರು ಅನ್ನಂಗೆ. ಸೊ ನೋಡೋರು ಕ್ರಿಕೆಟ್ ನೋಡೋರು ಎಷ್ಟು ಜನ ಇದ್ದಾರೆ? 1000ವರೆಗೂ, ಇದು 1200ವರೆಗೂ ಹಾಕೋಬೇಕು. ಇದನ್ನು ದಾಟಿ ಎಷ್ಟು ಬಂದಿದೆ? 1240ವರೆಗೂ ಇದನ್ನು ಹಾಕೋಬೇಕು. ಸೊ ಇಲ್ಲಿ ಎಷ್ಟಿದೆ? 0, 1, 100, 20, 200, 300, 400, 500, 600, 700, 800, 900, 1000. ಬೇಕಂದ್ರೆ ಇನ್ನು ನೀವು 1100, 1200 ಕೂಡ ಹಾಕ್ಕೋಬೋದು. ನೆಕ್ಸ್ಟ್ ಇನ್ನೊಂದು 1300 ಕೂಡ ಹಾಕ್ಕೋಬೋದು. ಅಲ್ಲಿವರೆಗೂ ಇದು ಬಾರ್ ಗ್ರಾಫ್ ಹಾಕ್ಕೋಬೋದು. ನೆಕ್ಸ್ಟ್ 620. ಸೊ ಈ ಪಕ್ಕದಲ್ಲಿ ಇದನ್ನೇ ಅಟ್ಯಾಚ್ ಮಾಡ್ಕೊಂಡು 620ವರೆಗೂ, 600 ಇಲ್ಲಿಗಿದೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕೋಬೇಕು, 620 ಆಯಿತು. ಸೊ ನೆಕ್ಸ್ಟ್ ಬಾಸ್ಕೆಟ್ಬಾಲ್ ಇದೆ, ಇಲ್ಲಿ 400ಕ್ಕಿಂತ ಸ್ವಲ್ಪ ಜಾಸ್ತಿ ಆಗಬೇಕು, ಇದು 470 ಆಗುತ್ತೆ. ಇದ್ರದ್ದು ಆಡೋರು ಎಷ್ಟು ಜನ? 320. ಸೊ 300ಕ್ಕಿಂತ ಇಲ್ಲಿ 300ಕ್ಕಿಂತ ಸ್ವಲ್ಪ ಜಾಸ್ತಿ ಆಗಬೇಕು. ನೆಕ್ಸ್ಟ್ ಅಗೇನ್ ಸ್ವಿಮ್ಮಿಂಗ್ ಆಡೋರು ಎಷ್ಟು ಜನ? 510 ಇದೆ. ಸೊ 500ಕ್ಕಿಂತ ಜಾಸ್ತಿ ಆಗಬೇಕು ಸ್ವಲ್ಪ. ಆಡೋರು ಎಷ್ಟು? 320. ಸೊ 320ಗೆ ಈಕ್ವಲ್, 300ಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಓಕೆ. ನೆಕ್ಸ್ಟ್ 423 ಅಂತ ಹೇಳಿದ್ರೆ ಎಕ್ಸಾಕ್ಟ್ ಗೊತ್ತಾಗೋದಿಲ್ಲ, ಸೊ ಅಪ್ರಾಕ್ಸಿಮೇಟ್ ಆಗಬೇಕು ನಾವೆಲ್ಲ. ಓಕೆ. ಸೊ ಇಲ್ಲಿ ಅಥ್ಲೆಟಿಕ್ಸ್ ಆಡೋರು ಎಷ್ಟು ಜನ? ಅಥ್ಲೆಟಿಕ್ಸ್ 250 ಇದೆ. 200ಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿ. ನೋಡೋರು ಎಷ್ಟು ಪಾರ್ಟಿಸಿಪೇಟ್ ಮಾಡೋರು ಎಷ್ಟು ಜನ? 105. ಸೊ 100ಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿ. ಓಕೆನಾ. ಅಪ್ರಾಕ್ಸಿಮೇಟ್ ಸಿಗೋದಿಲ್ಲ, ಅಲ್ಲ ಎಕ್ಸಾಕ್ಟ್ ಸಿಗೋದಿಲ್ಲ, ಅಪ್ರಾಕ್ಸಿಮೇಟ್ ಹಾಕಿ ಅಷ್ಟೇ. ಓಕೆನಾ. ಸೊ ಈ ಫಿಗರ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಆಲ್ರೆಡಿ ನಿಮ್ಗೆ ನೋಟ್ಸ್ ಕಳಿಸಿದ್ದೀನಲ್ಲ, ಅದು ನೋಡಿ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ ಈಸಿಯಾಗಿ. ಓಕೆ. ವಿಚ್ ಸ್ಪೋರ್ಟ್ ಈಸ್ ಮೋಸ್ಟ್ ಪಾಪ್ಯುಲರ್? ಯಾವ ಸ್ಪೋರ್ಟ್ಸು ಮೋರ್ ಪಾಪ್ಯುಲರ್ ಅಂತ ಕೇಳಿದ್ದಾರೆ. ಯಾವುದು ಜಾಸ್ತಿ ನೋಡೋರು ಆಡೋರು ಯಾವ ಸ್ಪೋರ್ಟ್ಸು? ಕ್ರಿಕೆಟ್. ಸೊ ಕ್ರಿಕೆಟ್ ಈಸ್ ಮೋಸ್ಟ್ ಪಾಪ್ಯುಲರ್ ಅನ್ನಂಗೆ. ಓಕೆ. ವಿಚ್ ಈಸ್ ಮೋರ್ ಪ್ರಿಫರ್ಡ್ ವಾಚಿಂಗ್ ಆನ್ ಪಾರ್ಟಿಸಿಪೇಟಿಂಗ್ ಇನ್ ಸ್ಪೋರ್ಟ್ಸ್? ಯಾವ ಭಾಳ ಪಾರ್ಟಿಸಿಪೇಟ್ ಮಾಡೋದು ಜಾಸ್ತಿನ ವಾಚ್ ಮಾಡೋದು ಜಾಸ್ತಿನ ಅಂತಂದರೆ ವಾಚ್ ಮಾಡೋದೇ ಜಾಸ್ತಿ, ಆಡೋರ್ಕಿಂತ ನೋಡೋರೇ ಜಾಸ್ತಿ ಅಂತ ಅರ್ಥ. ಯಾಕಂದರೆ ಯಾಕೆ ಹೇಳಿ, ವಯಸ್ಸಾದ್ರೆ ಆಡೋಕ್ಕೆ ಬರೋಲ್ಲ ಅದಾ, ನಾವು ಯಂಗ್ಸ್ಟರ್ಸು ಹುಡುಗರು ಅಂಥವ್ರು ಮಾತ್ರ ಆಡೋಕ್ಕೆ ಆಗುತ್ತೆ. ಸೊ ನೋಡೋರು ಭಾಳ ಜನ ಆಗುತ್ತೆ, ಆಡೋರು ಕಡಿಮೆ ಆಗುತ್ತೆ ಅಂತ ಅರ್ಥ. ಓಕೆನಾ. ಸೊ ಇನ್ನು 6th ಕ್ವಶನ್. ಟೇಕ್ ದ ಡಾಟಾ ಗಿವನ್ ಮಿನಿಮಮ್ ಮ್ಯಾಕ್ಸಿಮಮ್ ಟೆಂಪರೇಚರ್ ಆಫ್ ವೇರಿಯಸ್ ಸಿಟೀಸ್ ಇನ್ ದ ಗಿವನ್ ಬಿಗಿನಿಂಗ್ ಆಫ್ ದಿ ಚಾಪ್ಟರ್. ಪ್ಲಾಟ್ ಎ ಡಬಲ್ ಬಾರ್ ಗ್ರಾಫ್. ಆ್ಯಕ್ಚುಲಿ ಬ್ಯಾಟ್ ಗ್ರಾಫ್ ಅಲ್ಲ ಇದು, ಬಾರ್ ಗ್ರಾಫ್ ಯೂಸಿಂಗ್ ದ ಡಾಟಾ ಆನ್ಸರ್ ದ ಫಾಲೋವಿಂಗ್. ಸೊ ಅಹಮದಾಬಾದ್ ಮ್ಯಾಕ್ಸಿಮಮ್ ಟೆಂಪ್ರೇಚರ್ 38 ಡಿಗ್ರಿ, ಮಿನಿಮಮ್ ಎಷ್ಟು 29 ಡಿಗ್ರಿ.
ಅಮೃತ್ಸರ್ದು ಮ್ಯಾಕ್ಸಿಮಮ್ 37, ಮಿನಿಮಮ್ 26. ಇದೇ ಥರ ಬೆಂಗಳೂರು, ಚೆನ್ನೈ, ಡೆಲ್ಲಿ, ಜೈಪುರ್, ಜಮ್ಮು, ಮುಂಬೈದು ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು, ಪ್ಯಾರಾಗ್ರಾಫ್ ಹಾಕೋಬೇಕು. ಹೆಂಗೆ, ಇದು ಫಸ್ಟ್ ಇದು ಅಹಮದಾಬಾದು, ಆಮೇಲೆ ಫಸ್ಟು ಅಹಮದಾಬಾದು, ಆಮೇಲೆ ಅಮೃತ್ಸರು, ಬ್ಯಾಂಗ್ಳೂರು, ಚೆನ್ನೈ, ಡೆಲ್ಲಿ, ಜೈಪುರ್, ಜಮ್ಮು, ಮುಂಬೈ, ಈ ಥರ ಬರ್ಕೋಬೇಕು. ಸೊ ಹಾಕ್ಕೊಂಡ ನಂತರ ಪ್ಯಾರಾಗ್ರಾಫ್ ಹಾಕೋಬೇಕು. ಗಿವನ್ ಡಾಟಾ ಪ್ರಕಾರ ಪ್ಯಾರಾಗ್ರಾಫ್ ಹಾಕೋಬೇಕು. ಮೇಲೆ ನಂಬರ್ಸ್ ಕಾಣಿಸ್ತಲ್ಲ, ನಾನು ಡೆಲ್ಲಿದು ಹೇಳ್ತೀನಿ ನೋಡಿ, 38 ಡಿಗ್ರಿ ಸೆಲ್ಸಿಯಸ್. ಇಲ್ಲಿ ಸ್ಕೇಲ್ ಏನು ತೊಗೋಬೇಕು, 5, 10, 15, 20, 25, 30, 35, 40 ತೊಗೋಬೇಕು ಸ್ಕೇಲು. ಈ ಕಡೆ ಒಂದೊಂದು ಸೆಂಟಿಮೀಟ್ರಿಗೆ ಫಸ್ಟ್ ಡೆಲ್ಲಿಯಿಂದ ಹೇಳ್ಕೊತ ಹೋಗ್ತೀನಿ ನೋಡಿ. ಡೆಲ್ಲಿ ಇದು ಹೈಯೆಸ್ಟ್ ಎಷ್ಟಿದೆ, 38 ಡಿಗ್ರಿ. ಸೊ ಇಲ್ಲಿಂದ 38 ಡಿಗ್ರಿ ಸೆಲ್ಸಿಯಸ್ ಹೈಯೆಸ್ಟು ಹಾಕೋಬೇಕು. ಸೊ 35 ಮೇಲೆ ಇಲ್ಲಿಗೆ 38 ಈಕ್ವಲ್ ಸ್ಟ್ರೈಟಾಗಿ ಇಲ್ಲಿ ಹಾಕೋಬೇಕು. ಓಕೆ. ಸೊ ನೆಕ್ಸ್ಟು ಮಿನಿಮಮ್ ಎಷ್ಟಿದೆ ಡೆಲ್ಲಿದು, 28 ಡಿಗ್ರೀಸ್, ಅಂದರೆ 30ಗಿಂತ ಕಡಿಮೆ ಇಲ್ಲಿಗೆ ಹಾಕೋಬೇಕು. ಇಲ್ಲಿ ಸ್ಟ್ರೈಟಾಗಿ ಹಾಕೋಬೇಕು. ಓಕೆನಾ, ಇಲ್ಲಿಗೆ ಬಂತು. ಸೊ ಇದು ಡೆಲ್ಲಿದಾಯಿತು. ಇದೇ ಥರ ಜಮ್ಮು. ನೆಕ್ಸ್ಟ್ ಜೈಪುರ್ 39, 29. ಸೊ ಡೆಲ್ಲಿಗಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ, 39 ಆಯಿತು. ಇದು 29ಗೆ ಹಾಕೋಬೇಕು ಜೈಪುರ್. ಇದೇ ಥರ ಜಮ್ಮುದು, ಕಾಶ್ಮೀರದು, ಮುಂಬೈದು ಎಲ್ಲ ಸಿಟೀಸ್ದು ಹಾಕೋತಾವೆ. ಓಕೆನಾ. ಸೊ ಇನ್ ದಟ್ ಅಬ್ಸರ್ವ್ ಮಾಡಿದಾಗ ವಿಚ್ ಸಿಟಿ ಹ್ಯಾಸ್ ದ ಲಾರ್ಜೆಸ್ಟ್ ಡಿಫ್ರೆನ್ಸ್ ಇನ್ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಟೆಂಪ್ರೇಚರ್. ಯಾವ ಸಿಟಿದು ಮ್ಯಾಕ್ಸಿಮಮ್ ಮಿನಿಮಮ್ ಟೆಂಪ್ರೇಚರ್ ಡಿಫ್ರೆನ್ಸ್ ಭಾಳ ಇದೆ ಅಂತಂದರೆ ಜಮ್ಮು ಆ್ಯಂಡ್ ಕಾಶ್ಮೀರದ್ದು ಇದೆ. ಎಷ್ಟಿದೆ ಇಲ್ಲಿ ಅಬ್ಸರ್ವ್ ಮಾಡೋಣ. ಫಿಗರ್ನ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ ನಮಗೆ. ಜಮ್ಮು ಹ್ಯಾಸ್ ದ ಲಾರ್ಜೆಸ್ಟ್ ಡಿಫ್ರೆನ್ಸ್ ಇನ್ ಟೆಂಪ್ರೇಚರ್. ಮ್ಯಾಕ್ಸಿಮಮ್ ಎಷ್ಟಿದೆ, 41 ಡಿಗ್ರಿ, ಮಿನಿಮಮ್ 26. ಅಂದರೆ ಕಳೆದಾಗ ಎಷ್ಟು ಬಂತು, ಡಿಫ್ರೆನ್ಸ್ 15 ಬಂತು. ಇದರಷ್ಟು ಡಿಫ್ರೆನ್ಸ್ ಯಾವುದು ಬರೋದು. Next, second question. What is the second question? Which is the hottest city and which is the coldest city? ಯಾವುದು ಹಾಟೆಸ್ಟ್, ಜಾಸ್ತಿ ಬಿಸಿಲಿರೋದಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ, ಜಮ್ಮುದಲ್ಲಿ. ಕೋಲ್ಡ್ ಯಾವುದು, ಅತಿ ಕೋಲ್ಡ್ ಯಾವುದು ಅಂತಂದರೆ ಬ್ಯಾಂಗ್ಳೂರು ಆಯಿತು. ಸೊ ಇಲ್ಲಿ ನೋಡಿಲ್ಲಿ ಜಮ್ಮು ಹಾಟೆಸ್ಟ್ ಸಿಟಿ ಆ್ಯಂಡ್ ಬ್ಯಾಂಗ್ಳೂರ್ ಇಸ್ ಕೋಲ್ಡೆಸ್ಟ್ ಸಿಟಿ. ಓಕೆನಾ. ಸೊ ನೆಕ್ಸ್ಟ್, name the two cities where maximum temperature of one was less than the minimum temperature of the order. ಅಂದರೆ maximum temperature of Bangalore is 28 degrees Celsius. Minimum temperature of the two cities whose minimum temperature is higher than the maximum temperature of the Bangalore or Ahmedabad and Jaipur, where minimum temperature is 29 degrees Celsius. So actual question is, name the two cities where maximum temperature of the one was less than the minimum temperature of the order. ಅಂದರೆ ಬೆಂಗಳೂರದು ಎಷ್ಟಿದೆ, ಇದ್ರದ್ದು ಮ್ಯಾಕ್ಸಿಮಮ್ 29 ಡಿಗ್ರಿ ಸೆಲ್ಸಿಯಸ್ ಇದೆ ತಾನೆ. ಬೆಂಗಳೂರದು ಮ್ಯಾಕ್ಸಿಮಮ್ 29 ಡಿಗ್ರಿ ಸೆಲ್ಸಿಯಸ್ ಇದೆ. ಯಾಕೆಂದರೆ ಮಿನಿಮಮ್ ಡಿಗ್ರಿ ಸೆಲ್ಸಿಯಸ್ ಇದಕ್ಕಿಂತ ಜಾಸ್ತಿ ಇರೋ ಯಾವ್ಯಾವ ಇದಾವೆ ಅಂತಂದರೆ ಜೈಪುರದಿದೆ, ಅಹಮದಾಬಾದ್ದಿದೆ, ಹೌದಾ. ಸೊ ಎರಡರದ್ದು ಜಾಸ್ತಿ ಇದೆ ಅಂತ ಅರ್ಥ. ಓಕೆನಾ. ಸೊ ಲಾಸ್ಟ್ ಕ್ವಶನ್, ನೇಮ್ ದ ಸಿಟೀಸ್ ವಿಚ್ ಹ್ಯಾಸ್ ಲೀಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ದ ಇಟ್ಸ್ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್. ಸೊ ಲೀಸ್ಟ್ ಡಿಫ್ರೆನ್ಸ್ ಯಾವುದಿದೆ ಮಿನಿಮಮ್ಮು ಮ್ಯಾಕ್ಸಿಮಮ್ಗೂ ಅಂತಂದರೆ ಮುಂಬೈದಿದೆ. ಸೊ ಮುಂಬೈದು ಅಬ್ಸರ್ವ್ ಮಾಡಿ, ಇಲ್ಲಿದೆ ಮುಂಬೈ, ಇಲ್ಲಿದೆ. ಸೊ ಇವೆರಡನ್ನ ಮ್ಯಾಕ್ಸಿಮಮ್ ಮಿನಿಮಮ್ ಮೈನಸ್ ಮಾಡ್ಕೋತದೆ ಎಲ್ಲದನ್ನು. ಯಾವುದ್ಯಾವುದು, ಅಹಮದಾಬಾದು ಮ್ಯಾಕ್ಸಿಮಮ್ಮು ಮಿನಿಮಮ್ ಇವೆರಡು ಮೈನಸ್ ಮಾಡಿ, ಇದ್ರದ್ದು ಮೈನಸ್ ಮಾಡಿ, ಎಲ್ಲದು ಮೈನಸ್ ಮಾಡ್ಕೊತೇವೆ. ಮ್ಯಾಕ್ಸಿಮಮ್ಮು ಮಿನಿಮಮ್ನ ಯಾವುದು ಕಡಿಮೆ ಡಿಫ್ರೆನ್ಸ್ ಬರುತ್ತೆ ಅಂತಂದರೆ ಮುಂಬೈದು ಕಡಿಮೆ ಡಿಫ್ರೆನ್ಸ್ ಬರುತ್ತೆ ಅಂತ ಅರ್ಥ. ಓಕೆನಾ. ಸೊ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. 38 - 29 ಅಂದರೆ ಎಷ್ಟು ಬಂತು, 11 ಬಂತು.
37 ಮೈನಸ್ 26 ಅಂದರೆ ಎಷ್ಟು ಬಂತು 11. 28 ಮೈನಸ್ 21 ಅಂತಂದರೆ 7 ಬಂತು. 36 ಮೈನಸ್ 27 ಅಂತಂದರೆ 9. 38 ಮೈನಸ್ 10 ಬಂತು. ಇಲ್ಲಿ 10 ಬರುತ್ತೆ ಡಿಫ್ರೆನ್ಸ್, ಇಲ್ಲಿ 15 ಬರುತ್ತೆ. ಸೊ 32 ಮೈನಸ್ 27 ಅಂತಂದರೆ ಓನ್ಲಿ 5 ಬರುತ್ತೆ ಡಿಫ್ರೆನ್ಸ್. ಸೊ ಅದಕ್ಕೆ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಡಿಫ್ರೆನ್ಸ್, ಲೀಸ್ಟ್ ಡಿಫ್ರೆನ್ಸ್ ಯಾವ್ದು ಬರುತ್ತೆ ಅಂತಂದರೆ ಮುಂಬೈದು ಬರುತ್ತೆ ಅಂತ ಅರ್ಥ. ಓಕೆನಾ? ಸೊ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಎಕ್ಸಸೈಸ್ 3.4. ನೆಕ್ಸ್ಟ್, tell whether the following is certain to happen, impossible can happen but not certain. ಅಂದರೆ ಇದು ಪ್ರೊಬಬಿಲಿಟಿಲಿ ಬರುತ್ತೆ, ಡಾಟಾ ಹ್ಯಾಂಡ್ಲಿಂಗಲ್ಲೂ ಸೇರಿಸಿದ್ದಾರೆ ಇದನ್ನು. ಓಕೆ, ಸರ್ಟನ್ ಟು ಹ್ಯಾಪನ್ ಅಂದರೆ ಆಗೋದು ಅಂತ, ಇಂಪಾಸಿಬಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು. ಬಟ್ ನಾಟ್ ಸರ್ಟನ್ ಅಂತಂದರೆ ಆಗೋಕ್ಕೆ ಸಾಧ್ಯ ಅಂದರೆ ಗೆಸ್ ಮಾಡೋಕ್ಕಾಗದೇ ಇರೋದು. ಯು ಆರ್ ಓಲ್ಡರ್ ಟುಡೇ ದೆನ್ ಎಸ್ಟರ್ಡೇ, ನಿನ್ನೆಗಿಂತ ಇವತ್ತು ನೀವು ಒಂದು ದಿನ ಜಾಸ್ತಿ ವಯಸ್ಸಾಗಿದೆ ತಾನೆ. ಸೊ ಇಟ್ ಈಸ್ ಸರ್ಟನ್ ಟು ಹ್ಯಾಪನ್, ಹಾಗೇ ಆಗುತ್ತೆ ಅನ್ನೋದು. ಸೊ ಈ ಟಾಸ್ಡ್ ಕಾಯಿನ್ ವಿಲ್ ಲ್ಯಾಂಡ್ ಹೆಡ್ಸ್ ಅಪ್, ಹೇಳೋಕ್ಕಾಗಲ್ಲ, ಹೆಡ್ ಬೀಳ್ಬೋದು ಬೀಳದೇ ಇರ್ಬೋದು. ಸೊ ಬಟ್ ನಾಟ್ ಸರ್ಟನ್ ಅಂತ ಹೇಳ್ತೀವಿ. ಬೀಳ್ಬೋದು ಬೀಳದೇ ಇರ್ಬೋದು, ಇದಕ್ಕೆ ಇಟ್ ಹ್ಯಾಪನ್ ಆಗುತ್ತೆ ಬಟ್ ನಾಟ್ ಸರ್ಟನ್. ಓಕೆ, ಈ 3 ಥರ ಇದ್ದಾವೆ. ಸರ್ಟನ್ ಟು ಹ್ಯಾಪನ್, ಇಂಪಾಸಿಬಲ್ ಆಗದೇ ಇರೋದು, ಹ್ಯಾಪನ್ ಬಟ್ ನಾಟ್ ಸರ್ಟನ್ ಆಗ್ಬೋದು ಆಗದೇ ಇರ್ಬೋದು ಅನ್ನೋದು. ಹೌದಾ? ಹೆಡ್ಸ್ ಬೀಳೋದು, ಕಾಯಿನ್ ಟಾಸ್ ಮಾಡಿದಾಗ ಹೆಡ್ ಬೀಳ್ಬೋದು, ಟೇಲ್ ಬೀಳ್ಬೋದು. ಸೊ ಇದನ್ನ ಹ್ಯಾಪನ್ ಬಟ್ ನಾಟ್ ಸರ್ಟನ್ ಅಂತ ಹೇಳ್ತೀವಿ. ಡೈ ವೆನ್ ಟಾಸ್ಡ್ ಶಾಲ್ ಲ್ಯಾಂಡ್ ಅಪ್ ವಿತ್ 8, ಇಂಪಾಸಿಬಲ್. ಅಂದರೆ ಡೈಸ್ ಅಂತಂದರೆ ನೀವು ದಾಳ ಹಾಕ್ತಿರ್ತೀವಿ, 1 2 3 4 5 6 ಅಷ್ಟೇ ಇರುತ್ತೆ. ದಾಳ ಹಾಕಿದಾಗ 8 ಬರೋಕ್ಕೆ ಸಾಧ್ಯ ಐತೆ ಇಲ್ಲ, ಇಲ್ಲಿ 8 ಬರುತ್ತೆ ಅಂತ ಹೇಳೋದು. ಸೊ ಇದು ಇಂಪಾಸಿಬಲ್ ಅಂತ ಹೇಳ್ತೀವಿ ಇದನ್ನು. ಓಕೆನಾ? ಸೊ ನೆಕ್ಸ್ಟ್, ದ ನೆಕ್ಸ್ಟ್ ಟ್ರಾಫಿಕ್ ಲೈಟ್ ಈಸ್ ಸೀನ್ ವಿಲ್ ಬಿ ಗ್ರೀನ್. ಹೌದು, ಗ್ರೀನ್ ಟ್ರಾಫಿಕ್ ಸಿಗ್ನಲಲ್ಲಿ ರೆಡ್ಡು ಯೆಲ್ಲೋ ಗ್ರೀನ್ ಇರುತ್ತೆ. ಹೌದಾ? ಗ್ರೀನ್ ಬೀಳುತ್ತೆ. ಸೊ ಹ್ಯಾಪನ್ ಬಟ್ ನಾಟ್ ಸರ್ಟನ್, ಯಾವಾಗಲೂ ಅದೇ ಇರೋದಿಲ್ಲ. ಸೊ ಎಲ್ಲನೂ ಬರ್ತೈತೆ, ರೆಡ್ಡೂ ಬರುತ್ತೆ. ಹ್ಯಾಪನ್ ಬಟ್ ನಾಟ್ ಸರ್ಟನ್ ಅಂತ ಹೇಳ್ತೀವಿ. ಟುಮಾರೋ ವಿಲ್ ಬಿ ಕ್ಲೌಡಿ ಡೇ. ಕ್ಲೌಡಿ ಅಂದರೆ ಮಳೆ ವಾತಾವರಣ ಬರೋದು. ಟುಮಾರೋ ಕ್ಲೌಡಿ ವಾತಾವರಣ ಇರ್ಬೋದು, ಇಲ್ಲದೇನೆ ಇರ್ಬೋದು. ಹೌದಾ? ಸೊ ಹ್ಯಾಪನ್ ಇರ್ಬೋದು ಬಟ್ ನಾಟ್ ಸರ್ಟನ್, ಗ್ಯಾರಂಟಿ ಇಲ್ಲ ಅಂತ ಅರ್ಥ. ಸೊ ಇನ್ನು last 2 questions will remain. There are 6 marbles in a box with numbers 1 to 6 marked in each of them. What is the probability of drawing marbles with number 2? The probability ಏನಾಗಿರುತ್ತೆ, 2 ಬರೋದು. ಅಂದರೆ ಮಾರ್ಬಲ್ಸ್ ಮೇಲೆ 1 2 3 4 5 6 ಅಂತ ಬರೆದಿದ್ದಾರೆ. ಹೌದಾ? probability of drawing marble with number 2 ಅಂದರೆ ಹೆಂಗೆ ಬರ್ಕೋಬೇಕು, ಟೋಟಲ್ ನಂಬರ್ಸ್ ಎಷ್ಟು 6, ಅದರಲ್ಲಿ 2 ನಂಬರ್ ಬರೋ ಚಾನ್ಸಸ್ ಎಷ್ಟು, ಒಂದೇ ಇದೆ ತಾನೆ, 1 ಅಂತ ಬರ್ಕೋಬೇಕು. 5 ನಂಬರ್ ಬರೋ ಚಾನ್ಸಸ್ ಎಷ್ಟು, ಎರಡನೇ ಕ್ವಶನ್, ಅದು ಕೂಡ ಒಂದೇ ಇದೆ, 1/6 ಅಂತ ಬರ್ಕೋಬೇಕು. ಸಪೋಸ್ ಡೈಸ್ ಮೇಲೆ ಮಾರ್ಬಲ್ಸ್ ಮೇಲೆ 1 2 2 3 4 5 ಅಂತ ಬರೆದಿದ್ದು ಅನ್ಕೊಳ್ಳಿ. ಸೊ 2 ನಂಬರ್ ಬರೋ ಚಾನ್ಸಸ್ ಎಷ್ಟು, ಅವಾಗ 2/6 ಅಂತ ಬರೀತೀವಿ. ಯಾಕಂದರೆ 2 ಅನ್ನೋದು 2 ಮಾರ್ಬಲ್ ಮೇಲೆ ಬರೆದಿದ್ದಾರೆ, ಅದಕ್ಕೆ 2/6 ಅಂತ ಹೇಳ್ತೀವಿ. ಬರೀ ಎಕ್ಸಾಕ್ಟ್ಲಿ ಏನು ಬರ್ದಿಲ್ಲ, ಬಟ್ ಇಲ್ಲಿ ಕ್ವಶನಲ್ಲಿ 1 2 3 4 5 6 ಅಂದರೆ 2 ಅನ್ನೋದು ಒಂದೇ ಇದೆ, ಅದಕ್ಕೆ 1/6. 5 ಅನ್ನೋದು ಒಂದೇ ಇದಕ್ಕೆ 1/6 ಅಂತ ಬಂತು. ಅರ್ಥ ಆಯ್ತಾ? ಸಪೋಸ್ ಇನ್ನೊಂದು ಕ್ವಶನ್ 1 2 3 5 5 5. ಈ ಕ್ವಶನ್ಗೆ ಆನ್ಸರ್ ಏನಾಗುತ್ತೆ ಇವಾಗ? ಸೊ ಆ್ಯಕ್ಚುಲಿ 5 ಅನ್ನು ಎಷ್ಟು ಇದೆ, 3 ಇದೆ ತಾನೆ, 3/6 ಆಗುತ್ತೆ ಅವಾಗ. ಬಟ್ ಆ್ಯಕ್ಚುಲಿ ಇದಲ್ಲ ನಮ್ಮ ಕ್ವಶನ್. ಏನಿದೆ ಆ್ಯಕ್ಚುಲ್ ಕ್ವಶನ್ 1 2 3 4 5 6. 5 ಅನ್ನೋದು ಒಂದೇ ಇದೆ, ಅದಕ್ಕೆ 1/6 ಅಂತ ಬರೆದಿದೆ. 6 ಅಂದ್ರೇನು ಟೋಟಲ್ ನಂಬರ್ಸ್, 1 ಅಂದ್ರೇನು 5 ಅನ್ನೋದು ಎಷ್ಟು ಇದೆ ಅನ್ನೋದನ್ನು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಎ ಕಾಯಿನ್ ಈಸ್ ಫ್ಲಿಪ್ಡ್ ಟು ಡಿಸೈಡ್ ವೆನ್ ಟೀಮ್ ಸ್ಟಾರ್ಟ್ಸ್ ದ ಗೇಮ್. ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಯುವರ್ ಟೀಮ್ ವಿಲ್ ಸ್ಟಾರ್ಟ್? ಆ್ಯಕ್ಚುಲಿ ಹೆಡ್ ಟೇಲ್ ಅಂತ ಇರುತ್ತೆ. ಹೆಡ್ ಆದರೂ ಬೀಳ್ಬೋದು, ಟೇಲ್ ಆದರೂ ಬೀಳ್ಬೋದು. ಹೌದಾ? ಸೊ ಅದರ ಚಾನ್ಸಸ್ ಎಷ್ಟು ಇರ್ತಾಯಿದ್ರೆ 1/2 ಚಾನ್ಸಸ್ ಇರುತ್ತೆ. probability of getting head or tail is equal. ಸೊ ಹೆಡ್ ಆದರೆ ಬರ್ಬೋದು, ಟೇಲ್ ಆದರೆ ಬರ್ಬೋದು, ಓಕೆ, ಈಕ್ವಲ್ ಚಾನ್ಸಸ್ ಇರುತ್ತೆ. ಹೆಡ್ ಆ್ಯಂಡ್ ಟೇಲ್ ಟೋಟಲ್ 2 ಇದ್ದಾವೆ. ಹೆಡ್ ಅಂತ ನೀವು ಹೇಳಿದ್ರೆ 1/2 ಚಾನ್ಸಸ್ ಇರುತ್ತೆ, ಟೇಲ್ ಹೇಳಿದ್ರೆ 1/2 ಚಾನ್ಸಸ್ ಇರುತ್ತೆ. ಸೊ ಆನ್ಸರ್ ಈಸ್ 1/2 ಅಂತ ಅರ್ಥ. ಓಕೆನಾ? ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಲೆಸನ್. ಸೊ ನೀವೆಲ್ಲ ಏನು ಮಾಡಬೇಕು ಸ್ಟೂಡೆಂಟ್ಸು,
ನೋಟ್ಸ್ ಕಂಪ್ಲೀಟ್ ಮಾಡಿಕೊಂಡು ಕ್ಲಾಸನ್ನು ಅಬ್ಸರ್ವ್ ಮಾಡಬೇಕಂತ ಅರ್ಥ. ಓಕೆನಾ?